ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪಾಪ ತ್ಯಜಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ಪಾಪ ತ್ಯಜಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರ ಹಿಡಿದು ನಿನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮನವೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸು, ಯೇಸು ಬಿಡದೆ ಪ್ರಾರ್ಥಿಸು, ಯೇಸು ನಾಮದಲ್ಲಿ ಪ್ರಾರ್ಥಿಸು, ಯೇಸು ಬಿಡದೆ ಪ್ರಾರ್ಥಿಸು, ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಮಳೆ ಸುರಿಯಿತು, ಪ್ರಾರ್ಥಿಸಲು ಬಿರಿಯಿತು, ಪ್ರಾರ್ಥಿಸಲು ಮಳೆ ಸುರಿಯಿತು, ಪ್ರಾರ್ಥಿಸಲು ಕಡಲು ಬೀರಿತು, ಪ್ರಾರ್ಥಿಸಲು ಸೌಖ್ಯ ಲಭಿಸಿತು, ಪ್ರಾರ್ಥಿಸಲು ಪೀಡೆ ತೊಲಗಿತು, ಪ್ರಾರ್ಥಿಸಲು ಸೌಖ್ಯ ಲಭಿಸಿತು, ಪ್ರಾರ್ಥಿಸಲು ಪೀಡೆ ತೊಲಗಿತು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರ ಹಿಡಿದು ನಿನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್.
ಉತ್ತಮವಾದಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ದಿನದ ಪಾಠಕ್ಕಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಹಿರಿಯ ಬೋಧಕರು ಪಾಸ್ಟರ್ ಸಾಲಮನ್ ಅವರು ಇದ್ದಾರೆ. ಈ ತ್ರೈಮಾಸಿಕದ ಪಾಠಗಳನ್ನ ನಾವು ಅದ್ಭುತಕರವಾಗಿ ಕರ್ತನ ಆತ್ಮನ ಬಲದಿಂದ ನಾವು ಕಲಿಯುತ್ತಾ ಬರುವಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಜೊತೆಯಲ್ಲಿದ್ದು ಇವತ್ತಿನ ಪಾಠವನ್ನ ನಡೆಸ್ಕೊಳ್ಳಿಕ್ಕೆ ಹೋಗುವಂತರಾಗಿದ್ದಾರೆ. ಈ ಸಮಯದಲ್ಲಿ ಅವರನ್ನ ಈ ಪಾಠಕ್ಕಾಗಿ ನಾನು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಮತ್ತು ಈ ದಿನದ ಪಾಠವನ್ನ ನಡೆಸಿಕೊಡ್ಬೇಕೆಂಬುದಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬೋಧಕರಿಗೆ ಧನ್ಯವಾದಗಳಾಗಲಿ. ಮೊದಲನೇದಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೊಂದು ವಾರದ ಪಾಠಗಳನ್ನ ನಾವು ಇಂದು ಆರಂಭ ಮಾಡ್ತಾ ಇದ್ದೇವೆ. ಇಲ್ಲಿ ಕಳೆದ ವಾರದಲ್ಲಿ ಅಥವಾ ಇವತ್ತಿನ ಪಾಠಗಳಲ್ಲಿ ನೀವು ಬಹಳಷ್ಟು ಚೆನ್ನಾಗಿ ಚರ್ಚೆ ಆಗಿರ್ಬೇಕಂತ ನೆನೆಸ್ತೇನೆ. ಯಾಕಂದ್ರೆ ಕೆಟ್ಟತನಕ್ಕೆ ದೇವರು ಕಾರಣನಲ್ಲ ಎಂಬುದಾಗಿ ನೋಡ್ತೇವೆ. ಕೆಲವು ಸಾರಿ ನಮ್ಗೆ ಏನ್ ಅನಿಸ್ತದೆ ಅಂತ ಹೇಳಿದ್ರೆ, ನಮ್ ಕಣ್ ಮುಂದೆನೆ ಕೆಲವು ನೀವು ನೋಡಿರ್ಬೇಕು. ಏನು ಇದನ್ನ ಏನೋ ಊಹಿಸ್ಕೊಂಡು ಹೇಳ್ತಾ ಇದ್ದೀನಿ ಅಂತಲ್ಲ, ನೀವು ಕಣ್ಮುಂದೆನೆ ನೋಡಿರ್ಬೇಕು. ಎಲ್ಲ ದುಷ್ಟತನದಲ್ಲಿ ಇರ್ತಾರೆ, ದುಷ್ಟ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಅಂತವ್ರು ಉದ್ಧಾರ ಆಗ್ತಾ ಇರ್ತಾರೆ, ನಮ್ ಕಣ್ಮುಂದೆನೆ ನಾವು ನೋಡ್ತಾ ಇರ್ತೀವಿ. ಸೊ ಆವಾಗ ನಾವು ಪ್ರಶ್ನೆ ಮಾಡ್ತೀವಿ, ದೇವ್ರೆ ಹೇಗಪ್ಪ ಇದು ಅಂತೇಳಿ. ಸೊ ಇದು ಇವತ್ತಿನ ಪಾಠದಲ್ಲಿ ನಮಗೆ ಸರಿಯಾದಂತ ಉತ್ತರ ಸಿಕ್ಕಿದೆ ಅನಿಸ್ತದೆ ನನಗೆ. ಎಲ್ರು ಕೂಡ ಅಚ್ಚೆ ಪಡಿದ್ದೀವಿ. ಇವತ್ತು ನಾವು ಇನ್ನೊಂದು ಹೊಸ ಪಾಠವನ್ನ ಇವತ್ತು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಪಾಠದಕ್ಕೂ ಮುಂಚೆ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಹಿರಿಯರಾದಂತ ಯಶವಂತ ಅಮ್ಗೋಳ್ರವ್ರಿಗಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಪಾಠದ ಶಿರೋನಾಮೆ ದೈವಿಕ ನಿರ್ಧಾರ ಮತ್ತು ಪ್ರೀತಿ ಮತ್ತು ದೈವಿಕ ಅನುಗ್ರಹ. ಸೊ ಇಲ್ಲಿ ಎರಡು ವಿಚಾರಗಳನ್ನ ನಾವು ಬಹಳ ಚೆನ್ನಾಗಿ ಇದರಲ್ಲಿ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದ್ದೇವೆ. ದೈವ ಪ್ರೇರಿತ ಅಥವಾ ಸ್ವಪ್ರೇರಿತ ನಿರ್ಧಾರ, ಅಥವಾ ಅದನ್ನ ಇಂಗ್ಲಿಷ್ ನಲ್ಲಿ ಫ್ರೀ ವಿಲ್ ಅಂತ ಹೇಳ್ತೀವಿ. ಸ್ವಪ್ರೇರಿತ ನಿರ್ಧಾರ, ಪ್ರೀತಿ ಮತ್ತು ದೈವಿಕ ಅನುಗ್ರಹ. ನಾನು ಕೆಲವು ಉದಾಹರಣೆಗಳನ್ನ ಹೇಳ್ಕೊಂಡು ನಾನು ಪ್ರಾರಂಭಿಸ್ತೇನೆ. ನಂತರ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನಾವು ಚರ್ಚೆ ಮಾಡುವುದ್ರ ಬಗ್ಗೆ. ಇದು ಈ ಲೋಕದಲ್ಲಿ ಕಷ್ಟಗಳು ಅಥವಾ ಸಂಕಟಗಳು, ಸಾವು, ನೋವು ಬರಬೇಕಾಗಿದ್ದು ದೇವರ ಸಂಕಲ್ಪವಾಗಿರಲಿಲ್ಲ. ಈಗ ಇದನ್ನ ಸಣ್ಣ ಉದಾಹರಣೆಯನ್ನು ಕೊಟ್ಟು ನಾನು ಅದನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಇದೇನಪ್ಪ ಅಂತ ಹೇಳಿದ್ರೆ, ಇವತ್ತು ದೇವರು ಈ ಒಂದು ವಿಚಾರದ ಬಗ್ಗೆ ಬಹಳಷ್ಟು ಗಂಭೀರವಾಗಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಮೊದಲನೇದು ಏನಪ್ಪಾ ಅಂತ ಹೇಳಿದ್ರೆ ಪಾಪ ಎಂಬಂತದ್ದು. ಎರಡನೇದು ಈ ದುಷ್ಟತನದ ಬಗ್ಗೆ, ಪಾಪತನದಿಂದ ಬಂದಿರತಕ್ಕಂತ ಈ ದುಷ್ಟತನ, ಇದನ್ನ ಹೇಗೆ ನಿರ್ಮೂಲ ಮಾಡ್ಬೇಕು. ಇವತ್ತು ನೀವು ನೋಡ್ತಾ ಇದ್ದೀರಿ, ನಿಮ್ಮ ದೂರದರ್ಶನ ಚಾನೆಲ್ಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಇಸ್ರಾಯೇಲರಿಗೆ ವಿರುದ್ಧವಾಗಿರ್ತಕ್ಕಂಥ ಈ ಹಮಾಸ್ ಗುಂಪಿನವ್ರನ್ನ ನಿರ್ಮೂಲ ಮಾಡ್ತಕ್ಕಂಥದ್ದು ಒಂದು ಯಾರ ಯೋಜನೆ ಆಗಿದೆ? ಅಮೆರಿಕ ದೇಶದ ಯೋಜನೆ ಆಗಿದೆ. ಸೊ ಅವರು ಇಸ್ರಾಯೇಲ್ ದೇಶಕ್ಕೆ ತಮ್ಮ ಸಪೋರ್ಟ್ ಅಥವಾ ಸಹಕಾರವನ್ನ ನೀಡುತ್ತಾ ಆ ದುಷ್ಟತನಕ್ಕೆ ಒಂದು ಕೊನೆಗಾಣಿಸ್ಬೇಕೆಂಬಂಥದ್ದು ಅವರ ಆಲೋಚನೆ ಆಗಿದೆ. ಸೊ ಇಲ್ಲಿ ಲೌಕಿಕವಾಗಿ ಜನರು ಈ ರೀತಿಯಾಗಿ ಯೋಚನೆ ಮಾಡ್ಬೇಕಾದ್ರೆ, ನೋಡಿ, ಬಂಡುಕೋರರು ಇಲ್ಲಿ ಹಮಾಸ್ನವರು, ಹೌತಿದವರು, ಆಮೇಲೆ ಹೆಜ್ಬುಲ್ಲಾ, ಸೊ ಈ ಮೂರು ಬಂಡುಕೋರರುಗಳು ಇವತ್ತು ಇಸ್ರಾಯೇಲ್ ದೇಶಕ್ಕೆ ಒಂದು ಕಂಟಕವಾಗಿದ್ದಾರೆ. ಸೊ ಇವುಗಳನ್ನ ನಿರ್ಮೂಲ ಮಾಡತಕ್ಕಂತ ಒಂದು ಯೋಜನೆ ಅಮೆರಿಕ ದೇಶಕ್ಕೆ ಇದೆ. ಮತ್ತು ಇಸ್ರೇಲ್ ದೇಶದ ಸಹಕಾರದೊಂದಿಗೆ ಅದನ್ನ ನಿರ್ಮೂಲ ಮಾಡುವಂತ ಒಂದು ಯೋಜನೆ ಇವತ್ತು ಅಮೆರಿಕ ದೇಶಕ್ಕೆ ಬಹಳಷ್ಟು ಕಾಡ್ತಾ ಇದೆ. ಹಾಗೇನೆ ಇವತ್ತು ದೇವರಿಗೆ ಈ ಪಾಪ ಎಂಬಂಥದ್ದನ್ನ ನಿರ್ಮೂಲ ಮಾಡ್ತಕ್ಕಂಥದ್ದು ದೇವರಿಗೆ ಇವತ್ತು ದೊಡ್ಡ ತಲೆನೋವಾಗಿದೆ.
ಅಥವಾ ಒಂದು ಕ್ಷಣದಲ್ಲಿ ಮಾಡ್ಬೋದು, ಒಂದು ಒಂದು ಸ್ವಲ್ಪ ಹೊತ್ತಿನಲ್ಲಿ ಅದನ್ನ ನಿರ್ಮೂಲ ಮಾಡಬಹುದು. ಆತನ ಶಕ್ತಿ ಇದೆ. ಯಾಕಂದ್ರೆ ಈ ವಾರದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತೇವೆ ಆತನ ಸರ್ವಶಕ್ತನು, ಸೋವರಿನ್ ಗಾಡ್ ಅಂತ ಹೇಳ್ತಾರೆ. ಆತನ ಸರ್ವಶಕ್ತನಾಗಿರೋದ್ರಿಂದ ಆತನ ಏನಾದ್ರೂ ಮಾಡಬಹುದು. ಹಾಗಂದ ಪಕ್ಷಕ್ಕೆ ಆತನ ಮಾಡ್ಲಿಕ್ಕೆ ಹೋಗುದಿಲ್ಲ. ಆತನಿಗೆ ಎಲ್ಲ ಅಧಿಕಾರ ಇದೆ, ಆದ್ರೆ ಅದನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮನುಷ್ಯನ ಆಯ್ಕೆಯಲ್ಲಿ ವ್ಯತ್ಯಾಸವಾಗಿದ್ದ ಕಾರಣದಿಂದಾಗಿ ಇವತ್ತು ಉಂಟಾಗಿರ್ತಕ್ಕಂಥ ಈ ಪಾಪದ ಒಂದು ಹೊರೆ ಇವತ್ತು ಎಲ್ಲಾ ಮಾನವ ಕುಲಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಕಂಟಕ ಆಗಿದೆ. ಹಾಗಾಗಿ ಇವತ್ತು ದೇವರಿಗೆ ಅದನ್ನ ನಿರ್ಮೂಲ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಸಮಸ್ಯೆ ಆಗಿದೆ. ಆದ್ರೆ ಅದನ್ನ ಕೊನೆಗಾಣಿಸೋದೇ ಬಿಡೋದಿಲ್ಲ. ಈಗ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಕೆಲವು ಪಕ್ಷದಲ್ಲಿ ರೋಗ ಬಂದಾಗ ನಾವು ವೈದ್ಯರ ಹತ್ರ ಹೋಗ್ತೀವಿ, ಹೌದಲ್ರ? ರೋಗ ಬಂದಾಗ ನಾವು ವೈದ್ಯರನ್ನ ಕಾಣ್ತಕ್ಕಂಥದ್ದು ಸಹಜ. ಆದ್ರೆ ಅಸಹಜವಾದಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಕೊಳ್ಳೇಗಾಲದಲ್ಲಿ ಇರುವಾಗ ಅಲ್ಲಿ ಡಾಕ್ಟರ್ ರಮೇಶ್ ಚೈಲ್ಡ್ ಸ್ಪೆಷಲಿಸ್ಟ್ ಇದ್ರು. ಅವರು ನಮ್ಮ ಮಗಳಿಗಿರ್ತಕ್ಕಂಥ ಒಂದು ಈ ವೀಸಿಂಗ್ ಪ್ರಾಬ್ಲಮ್ಗೆ ಅವರು ಒಂದು ಮದ್ದನ್ನ ಹೇಳಿದ್ರು. ನಿಮ್ಗೆ ಒಂದು ವಿಚಾರವನ್ನ ನಾನು ತಿಳಿಸ್ತೀನಿ ಅಂತ ಹೇಳಿದ್ರು. ಅದೇನಪ್ಪ ಅಂತ ಹೇಳಿದ್ರೆ, 10 ದಿನಗಳವರೆಗೆ ಒಂದು ಮಾತ್ರೆನ ಕೊಡ್ತೀನಿ. ಅದು ಒಂದು ದಿನಕ್ಕೆ 1ನೇ ತಾರೀಕಿನಿಂದ ಶುರು ಮಾಡಿದ್ರೆ 10ನೇ ತಾರೀಕಿನೊಳಗೆ ಅದನ್ನ ಮುಗಿಸ್ಬೇಕು. ಹಂಗೇನೆ ಇನ್ನೊಂದು ತಿಂಗಳು ಮತ್ತು ಇನ್ನೊಂದು ತಿಂಗಳು, 3 ತಿಂಗಳ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಹೆಸರು ಬ್ರೊಂಕೋ ವ್ಯಾಕ್ಸೋಮ್ ಅಂತ ಹೇಳಿ ಒಂದು ಮಾತ್ರೆಯನ್ನು. ನಾನು ಕೇಳಿದೆ, ಇದು ಏನು ಅಂತ ಕೇಳಿದೆ. ಅವ್ರು ನೋಡಿ, ನೀವು ರೋಗ ಬಂದಾಗ ವೈದ್ಯರ ಹತ್ರ ನೀವು ನಮ್ಮ ಹತ್ರ ಬರೋದು ಸಹಜ. ಆದ್ರೆ ಇದು ಏನಪ್ಪ ಮಾಡತ್ತೆ ಅಂತ ಹೇಳಿದ್ರೆ, ನೀವು ವೈದ್ಯರ ಹತ್ರ ಬರ್ತಕ್ಕಂಥದ್ದನ್ನ ಇದು ತಪ್ಪಿಸ್ತದೆ ಅಂತ ಹೇಳಿದ್ರು. ಇಟ್ ವರ್ಕ್ಸ್ ಆಸ್ ಅನ್ ಆಂಟಿಡೋಟ್. ಇದು ನೀವು ವೈದ್ಯರ ಹತ್ರ ಬರ್ಬೇಕಾಗಿಲ್ಲ ಇದ್ರ ವಿಷಯದಲ್ಲಿ ಇನ್ನು ಮುಂದೆ. ಸೊ ನೀವು ವೈದ್ಯರ ಹತ್ರ ಹೋಗ್ಬೇಕಾಗಿರ್ತಕ್ಕಂಥದ್ದನ್ನ ತಪ್ಪಿಸ್ಲಿಕ್ಕೆ ನಾವು ಒಂದು ಮಾತ್ರೆಯನ್ನ ಇದು ಆಂಧ್ರ ದೇಶದಿಂದ ರಾಜ್ಯದಿಂದ ಅದನ್ನ ತರಿಸ್ತಾ ಇದ್ರು. ಸೊ ಬಹಳ ಚೆನ್ನಾಗಿತ್ತು, ಅದು ಒಳ್ಳೆ ಇದು. ಇವತ್ತಿಗೂ ಕೂಡ ಅವಳಿಗೆ ಆ ವೀಸಿಂಗ್ ಇಲ್ಲ. ನೋಡಿ, ಇವತ್ತು ನಾನು ಯಾಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೇವರು ಪಾಪ ಉತ್ಪತ್ತಿ ಆಗುತ್ತೆ ಅನ್ನೋದು ಆತನ ಒಂದು ಸಂಕಲ್ಪದಲ್ಲಿತ್ತು. ಅಂದ್ರೆ ಆತನ ಒಂದು ಆಲೋಚನೆಯಲ್ಲಿತ್ತು, ಆತರ ಸಂಕಲ್ಪವಾಗಿರ್ಲಿಲ್ಲ. ಆದ್ರೆ ಈ ಪಾಪ ಬಂದ ಮೇಲೆ ಅದನ್ನ ನಿರ್ಮೂಲ ಮಾಡ್ತಕ್ಕಂಥದ್ದು ಹೇಗೆ ಎಂಬುದಾಗಿ ದೇವರು ಒಂದು ಯೋಜನೆಯನ್ನ ಜಗದುತ್ಪತ್ತಿಗೆ ಮೊದಲೇ ಅದನ್ನ ಹಾಕುದಂತ ನಾವು ನೋಡ್ತೇವೆ. ದಿ ಪ್ಲಾನ್ ಆಫ್ ಸಲ್ವೇಷನ್ ರಕ್ಷಣೆಯ ಒಂದು ಯೋಜನೆ ಮನುಷ್ಯನನ್ನ ಈ ಒಂದು ಪಿಡುಗಿನಿಂದ, ಈ ಒಂದು ತೊಂದರೆಯಿಂದ, ಈ ಒಂದು ಸಮಸ್ಯೆಯಿಂದ ಆತನನ್ನ ಹೇಗೆ ಬಿಡುಗಡೆ ಮಾಡಬೇಕು ಎಂಬಂಥದ್ದು ದೇವರ ಆಲೋಚನೆ ಆಗಿದ್ದರಿಂದ ಆತನ ಏನ್ ಮಾಡಿದ್ನು, ಈ ಲೋಕವನ್ನ ಸೃಷ್ಟಿ ಮಾಡೋಕ್ಕೂ ಮೊದಲೇನೆ ಆತನ ಏನ್ ಮಾಡ್ದ, ಯೋಜನೆಯನ್ನ ಹಾಕೊಂಡು. ಇವತ್ತು ರೋಗ ಬಂದ ಮೇಲೆ ನಾವು ವೈದ್ಯರನ್ನ ಕಾಣೋದು ಬೇಡ. ಇದನ್ನ ರೋಗ ಬರುವುದನ್ನ ತಡೆಯುವಂಥದ್ದು ಇವತ್ತು ನಮ್ಮ ಗುರಿಯಾಗಿರ್ಬೇಕು. ಅದೇ ತಾನೇ ಡಾಕ್ಟರ್ ರಮೇಶ್ ಅವರು ಕೊಡ್ತಕ್ಕಂತ ಒಂದು ಮಾತ್ರೆಯ ಒಂದು ಸಂದೇಶ ಆಗಿತ್ತು. ಇದು ವೀಸಿಂಗ್ ಬರದೇ ಬರುವಂತ ಇದು ತಡೆಗಟ್ಟತಕ್ಕಂಥದ್ದಾಗಿದೆ. ಸೊ ಇದನ್ನ 3 ತಿಂಗಳು ನೀವು ತಗೊಂಡ್ರೆ ಸಾಕು, ನೀವು ಬರ್ಬೇಕಾಗಿದೆ. ಇವತ್ತು ದೇವರ ದಯದಿಂದ ಮತ್ತು ಆ ವೈದ್ಯರ ಒಂದು ಸಲಹೆಯಿಂದ ಆ ಮಾತ್ರೆಗಳನ್ನ ತೆಗೆದುಕೊಂಡ್ವಿ. ಅದು ಬಹಳ ಚೆನ್ನಾಗಿ ಇವತ್ತಿಗೂ ಕೂಡ ವೀಸಿಂಗ್ ಇಲ್ಲ ಉಂಟು ನೋಡಿ. ಸೊ ಇವತ್ತು ಇಂಥ ಒಂದು ಅನುಭವಗಳು ನಿಮ್ಮಲ್ಲೂ ಆಗಿರ್ಬೇಕು, ನೀವು ಕೇಳಿರ್ಬೇಕು. ಸೊ ಇದರ ವಿಚಾರಗಳಲ್ಲಿ ನಾವು ಏನ್ ಹೇಳಲು ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲಿ, ಕೆಲವು ಸಾರಿ ಈ ಪ್ರಾವಿಡೆನ್ಸ್ ಅಂತ ಹೇಳ್ತೇವೆ. ಪ್ರಾವಿಡೆನ್ಸ್ ಅಂತ ದೈವಿಕ ಅನುಗ್ರಹ ಅಂತ ಹೇಳ್ತೇವೆ. ಇವತ್ತು ಪ್ರಪಂಚದಲ್ಲಿ ನಡೀತಕ್ಕಂಥದ್ದೆಲ್ಲವೂ ಕೂಡ ಒಂದು ಪ್ರಾವಿಡೆನ್ಸ್, ಅದು ದೈವಿಕ ಒಂದು ವಿಚಾರ. ಇದು ದೈವಿಕವಾದಂತ ಒಂದು ತೀರ್ಮಾನ ಇದು.
ಅಥವಾ ದೈವಿಕವಾದಂತ ಅನುಗ್ರಹ ಎಂಬುದಾಗಿ ನಾವು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಸಹಜ. ಆದರೆ ಪಾಪ ಉತ್ಪತ್ತಿ ಆಗ್ತಕ್ಕಂಥದ್ದು ಅದು ದೈವಿಕ ಅನುಗ್ರಹ ಆಗಿರಲಿಲ್ಲ. ಸೊ ಇದರಲ್ಲಿ ಸ್ವಲ್ಪ ಬಹಳ ವ್ಯತ್ಯಾಸಗಳು ನೀವು ಕಾಣ್ತೀರಿ. ಇದ್ರಲ್ಲಿ ಕೆಲವು ವಚನಗಳ ಮುಖಾಂತರವಾಗಿ ನಾವು ಅದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡೋಣ. ಹೆಚ್ಚಾಗಿ ನಾನು ತೆಗೆದುಕೊಳ್ಳಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಒಂದು ಪುಸ್ತಕ ತೋರಿಸ್ತೀನಿ. ಯಾಕೆ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಒಂದು ಪುಸ್ತಕ ನೀವು ಕಾಣ್ತಾ ಇದ್ರಿ, ಕ್ರಿಶ್ಚಿಯನ್ ಮಾರ್ಟಿಯರ್ಸ್ ಅಂತೇಳಿ. ಈ ಪುಸ್ತಕವನ್ನು ಓದುವಾಗ ಒಂದು ಪದ ಅಲ್ಲಿ ಬಂತು. ಏನಂತಂದ್ರೆ, ಈ ಲಾರೆನ್ಸ್ ಏನೋ ಒಬ್ಬ ವ್ಯಕ್ತಿ ಬಗ್ಗೆ ಇಲ್ಲಿ ಕೊಟ್ಟಿದೆ, ಲಾರೆನ್ಸ್ ಗೆಸ್ಟ್ ಅಂತ ಹೇಳಿ. ಈ ಲಾರೆನ್ಸ್ ಗೆಸ್ಟ್ ಬಗ್ಗೆ ನಾನು ಮೊದಲು ಒಂದ್ಸಾರಿ ನಿಮ್ಗೆ ಹೇಳಿದ್ದೀನಿ. ರೊಮೇನಸ್, ಆಮೇಲೆ ಮರ್ಸಿನಿಯಸ್, ಗವರ್ನರ್, ರೋಮ್ ಸರ್ಕಾರದ ಒಂದು ಗವರ್ನರ್. ಲಾರೆನ್ಸ್ ಬಂದು ಒಂದು ಚರ್ಚ್ ಎಲ್ಡರ್ ಅಥವಾ ಡೀಕನ್ ಆಗಿದ್ರು ಅವರು ರೋಮ್ನಲ್ಲಿ. ರೊಮೇನಿಯಸ್, ಇವರ ಸಾವಿನಿಂದ ರೊಮೇನಿಯಸ್ ಕ್ರೈಸ್ತತ್ವಕ್ಕೆ ಆತನು ಬದಲಾದಂತ ಒಬ್ಬ ವ್ಯಕ್ತಿ, ರೋಮನ್ ಸೈನಿಕ. ಸೊ ಇದ್ರ ಬಗ್ಗೆ ನಾವು ಓದ್ತಾ ಇರ್ಬೇಕಾದ್ರೆ ಒಂದು ಪದ ಅಲ್ಲಿ ಬಂದಿದೆ. ಏನಂತ ಹೇಳಿದ್ರೆ, ಡೆತ್ ಆಫ್ ದ ಮಾರ್ಟರ್ಸ್ ಇಸ್ ದ ಸೀಡ್ ಆಫ್ ದ ಚರ್ಚ್. ಯಾರು ಸಭೆಗಾಗಿ, ಕ್ರಿಸ್ತನಿಗಾಗಿ ಹುತಾತ್ಮರಾಗಿದ್ದಾರೋ ಅವರ ಸಾವು ಸಭೆಗೆ ಕಾರಣವಾಗಿದೆ, ಸಭೆಯ ಒಂದು ಏಳಿಗೆಗೆ ಕಾರಣವಾಗಿದೆ ಅಂತ ಒಂದು ಮಾತನ್ನ ನಾವು ಕಾಣ್ತೇವೆ. ಇಟ್ ಇಸ್ ದ ಸೀಡ್ ಆಫ್ ದ ಚರ್ಚ್. ಕ್ರಿಸ್ತನಿಗೋಸ್ಕರವಾಗಿ ಯಾರು ಹುತಾತ್ಮರಾಗ್ತಾರೋ ಅವರು ಸಭೆಯ ಬೆಳವಣಿಗೆಗೆ ಬುನಾದಿಯನ್ನ ಹಾಕ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಈ ಪುಸ್ತಕದಲ್ಲಿ ಬಹಳಷ್ಟು ಅಂಶಗಳಿದೆ. ಇದರಲ್ಲಿ ನಾನು ಓದ್ತಾ ಹೋಗುವಾಗ ಸಾಕಷ್ಟು ಅನುಭವಗಳನ್ನ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನ ಜಾನ್ ಫಾಕ್ಸ್ ಎಂಬುದಾಗಿ ಪುಸ್ತಕವನ್ನ ಬರೆದಿದ್ದಾರೆ. ಬಹಳ ಚೆನ್ನಾಗಿ ವಿಚಾರಗಳನ್ನ ತಿಳಿಸಿದ್ದಾರೆ. ಇವತ್ತು ನಾವು ಕೆಲವು ವಾಕ್ಯಗಳ ಮುಖಾಂತರವಾಗಿ ನೋಡೋಣ. ಇಲ್ಲಿ ನಿಮ್ಮ ಸತ್ಯವೇದಗಳಿದ್ರೆ ದಯಮಾಡಿ 4 ವಚನಗಳನ್ನ ನಾನು ಗುರುತು ಹಾಕೊಂಡಿದ್ದೀನಿ. ಇವತ್ತು ಈ ಸ್ವಪ್ರೇರಿತ ಅಥವಾ ಸ್ವಪ್ರೇರಿತ ಒಂದು ನಿರ್ಧಾರ, ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಆ ನಂತರ ನಾವು ದೇವರ ಪ್ರೀತಿ ಹೇಗಿದೆ ಇದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ದೀವಿ. ಅದನ್ನ 3 ಹಂತದ ಒಂದು ಪ್ರೀತಿ, ಅದರಲ್ಲಿ ದೇವರ ಪ್ರೀತಿ ಮತ್ತು ದೈವಿಕ ಅನುಗ್ರಹದ ಬಗ್ಗೆ ನಾವು ಸ್ವಲ್ಪ ಹೊತ್ತು ನೋಡೋಣ. ಓಕೆ, ಮೊದಲನೇ ವಚನ ದಯಮಾಡಿ ನಿಮ್ಮ ಸತ್ಯವೇದಗಳಿದ್ರೆ ಅದನ್ನ ತೆಗಿಬೇಕಾಗಿ ಕೇಳ್ಕೊಳ್ತೇನೆ. ಮೊದಲನೇದು ಎಜ್ರಾ ಬರೆದಂತ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ ವಚನ 12. ಸತ್ಯವೇದಗಳನ್ನ ತೆಗೆದು ದಯಮಾಡಿ ಅದನ್ನ ಓದ್ಬೇಕು ಕೇಳ್ತಾನೆ. ಎಜ್ರಾ ಬರೆದಂತ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ ವಚನ 12. ಅಲ್ಲಿ ಎಜ್ರನು ಮತ್ತು ಆತನ ಕಾಲದಲ್ಲಿ ಇರ್ತಕ್ಕಂಥ ಅನೇಕರು ಬ್ಯಾಬಿಲೋನ್ ಪಟ್ಟಣಕ್ಕೆ ಅವರು ಸೆರೆಯಾಳುಗಳಾಗಿ ಹೋಗಿದ್ರು. ಸೆರೆಯಾಳುಗಳಾಗಿ ಹೋದಾಗ ಅಲ್ಲಿ ಎಜ್ರಾ ಮತ್ತು ನೆಹೆಮಾಯ ಬಂದು ಯೆರೂಸಲೇಮ್ ಪಟ್ಟಣದ ಬಗ್ಗೆ ಯೋಚನೆ ಮಾಡ್ಕೊಂಡಿರ್ತಾರೆ. ಯೆರೂಸಲೇಮ್ ಬಗ್ಗೆ ಯೋಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಅವರು ಒಂದು ಕರೆಯನ್ನು ಕೊಡ್ತಾ ಇದ್ದಾರೆ. ಆ ಕರೆ ಏನು ಅಂತ ನೋಡೋಣ. 7ನೇ ಅಧ್ಯಾಯ 12ನೇ ವಚನ. ರಾಜಾಧಿರಾಜನಾದ ಓದ್ತಾ ಇದ್ದೇನೆ. ರಾಜಾಧಿರಾಜನಾದ ಅರ್ಥಶಸ್ತ್ರನು, ಯಾಜಕನು, ಪರಲೋಕ ದೇವರ ಧರ್ಮಶಾಸ್ತ್ರದಲ್ಲಿ ಪ್ರವೀಣನೂ ಆದ ಯಜ್ಜನಿಗೆ ಇತ್ಯಾದಿ ನನ್ನ ರಾಜ್ಯದಲ್ಲಿರುವ ಇಸ್ರಾಯೇಲರಲ್ಲಿಯೂ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸುಳ್ಳವರೆಲ್ಲರೂ ನಿನ್ನೊಂದಿಗೆ ಹೋಗಬಹುದೆಂದು ಅಪ್ಪಣೆ ಮಾಡುತ್ತೇನೆ. ನೋಡ್ರಿ, ಇಲ್ಲಿ ರಾಜನು ಒಂದು ಅಪ್ಪಣೆನ ಕೊಡ್ತಾ ಇದ್ದಾನೆ. ಏನಂತ ಅಪ್ಪಣೆ ಕೊಡ್ತಾ ಇದ್ದಾನೆ? ನೀವು ಮನಸ್ಸುಳ್ಳವರೆಲ್ಲರೂ ನೀವೇನ್ ಮಾಡ್ಬೋದು, ನೀವು ಯೆರೂಸಲೇಮಿಗೆ ಹೋಗ್ಬೋದು. ಯಾಕಂದ್ರೆ ಎಜ್ರಾ ಮತ್ತು ನೇಮ ಇಬ್ರು ಕೂಡ ಸೇರ್ಕೊಂಡು ಇಲ್ಲಿ ಬ್ಯಾಬಿಲೋನ್ ನಲ್ಲಿ ಕುತ್ಕೊಂಡು ಯೆರೂಸಲೇಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಅವರ ಮನಸ್ಸೆಲ್ಲ ಇಲ್ಲೇ, ಅವ್ರು ಇರೋದು ಬ್ಯಾಬಿಲೋನ್ ನಲ್ಲಿ, ಆದ್ರೆ ಅವ್ರ ಮನಸ್ಸೆಲ್ಲ ಎಲ್ಲಿತ್ತು?
ಯೆರೂಸಲೇಮಿನಲ್ಲಿತ್ತು. ಇದನ್ನ ತಿಳ್ಕೊಂಡಿರ್ತಕ್ಕಂತ ಈ ರಾಜ ದೇವರ ಅನುಗ್ರಹದಿಂದ ದೈವ ಪ್ರೇರಿತವಾಗಿರ್ತಕ್ಕಂಥ ಒಂದು 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 ವಿಚಾರ ಆತನಲ್ಲಿ ಹೊರಡುತ್ತೆ. ಏನಂತ ಹೇಳಿದ್ರೆ, ನೀವು ಮನಸ್ಸುಳ್ಳವ್ರು ಏನ್ ಮಾಡ್ಬೋದು, ನೀವು ಹೊರಡ್ಬೋದು. ಈತನು ಫರೋವನಂತೆ ಕಠೋರನಾಗಿರ್ಲಿಲ್ಲ. ನೀವು ಆಲೋಚನೆ ಮಾಡಿ, ಫರೋವನ್ ಯಾವುದೇ ವಿಚಾರಕ್ಕೂ ಕೂಡ ಮೋಶೆ ಹೇಳುವಂತ ಮಾತುಗಳಿಗೆ ಇಲ್ಲ ನೀವು ಹೋಗಂಗಿಲ್ಲ, ನಾನ್ ಬಿಡೋದಿಲ್ಲ. ಆದ್ರೆ ಈ ಅರ್ಥಶಾಸ್ತ್ರ ಈ ರಾಜನು ಆತ ಹೇಳ್ತಾ ಇದ್ದಾನೆ, ಮನಸ್ಸುಳ್ಳವರು ನೀವು ಹೋಗ್ಬೋದು. ಅದರಲ್ಲಿ ಇಂಗ್ಲಿಷ್ ನಲ್ಲಿ ಆ ಪದ ಉಪಯೋಗ ಆಗಿದೆ, ಫ್ರೀ ವಿಲ್. ಯು ಆರ್ ಅಟ್ ಫ್ರೀ ವಿಲ್ ಟು ಗೋ ಟು ಜೆರೂಸಲೇಮ್. ನೋಡಿ ಎಂತ. ಸೊ ಈಗ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂತ ಕಾಣಿಸುತ್ತೆ ನನಗೆ. ಓಕೆ, ಮುಂದೆ ಫಿಲೋಮಿನ್ ಪುಸ್ತಕ 1ನೇ ಅಧ್ಯಾಯದ 14ನೇ ವಚನ ನೋಡಿ. ಹೊಸ ಒಡಂಬಡಿಕೆಯಲ್ಲಿ ಇರತಕ್ಕಂತ ಫಿಲೋಮಿನ್ಗೆ ಬರೀತಕ್ಕಂತ 1ನೇ ಅಧ್ಯಾಯ ವಚನ 14. ಒಂದೇ ವಚನ ಅಧ್ಯಾಯ ಇರೋದದು. 14ನೇ ವಚನ ನೋಡ್ರಿ. ಇಬ್ರಿಯರಿಗೆ ಮುಂಚೆ ಇರ್ತಕ್ಕಂತ ಒಂದು ಪುಸ್ತಕ ಅದು. ಓಕೆ ಓಕೆ, ಫಿಲೋಮಿನ ಹೇಳಿ ಸರ್, ಎಷ್ಟದು? 1ನೇ ಅದು 14ನೇ ವಚನ. 14ನೇ ವಚನ ಓದ್ತಾ ಇದ್ದೇನೆ. ಆದರೆ ನಿನ್ನ ಉಪಕಾರವು ಬಲಾತ್ಕಾರದಿಂದಾಗದೆ ಮನಃಪೂರ್ವಕವಾಗಿಯೇ ಇರಬೇಕೆಂದು ಯೋಚಿಸಿ ನಿನ್ನ ಸಮ್ಮತಿ ಇಲ್ಲದೆ ಏನೂ ಮಾಡುವುದಕ್ಕೂ ನನಗೆ ಇಷ್ಟವಿರಲಿಲ್ಲ. ನೋಡ್ರಿ, ಇಲ್ಲಿ ನಿನ್ನ ಸಮ್ಮತಿ ಇಲ್ಲದೆ ನಾನು ಏನು ಮಾಡ್ಲಿಕ್ಕೂ ಇಷ್ಟವಿರಲಿಲ್ಲ. ಇಲ್ಲಿ 2 ವಿಚಾರಗಳನ್ನ ನಾವು ಇವತ್ತು ಗಮನಿಸ್ಬೇಕು ಇದರಲ್ಲಿ. ಯಾಕಂತ ಹೇಳಿದ್ರೆ, ಇವತ್ತು ಸ್ವಪ್ರೇರಿತವಾದಂತ ನಿರ್ಧಾರ ಅಂತ ನಾವು ಹೇಳ್ತೀವಲ್ರ, ಇದು 2 ವಿಚಾರಗಳನ್ನ ಇವತ್ತು ನೀವು ಗಮನಿಸ್ಕೊಳ್ಬೇಕು. ಒಂದು, ದೇವರು ಯಾವತ್ತೂ ಕೂಡ ನೋಡಿ, ಆತನ ಸರ್ವಶಕ್ತನಾಗಿದ್ರು ಕೂಡ ಆತನ ಎಲ್ಲವನ್ನೂ ಕೂಡ ತನ್ನ ಇಷ್ಟದಂತೆನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದು ನಿಮ್ಮ ಗಮನದಲ್ಲಿ. ಆದಾಮ ಒಳಗೆ ಯಾವ್ದೋ ಏದೇನ್ ತೋಟದಲ್ಲಿ ಅವ್ರನ್ನ ಇಟ್ಟಾಗ ಅವ್ರಿಗೆ ಏನಂತ ಆಜ್ಞಾಪಿಸ್ತಾನೆ, ನೀವು ತೋಟದ ಎಲ್ಲಾ ಮರದ ಹಣ್ಣುಗಳನ್ನ ನೀವು ತಿನ್ಬಹುದು, ಆದ್ರೆ ಈ ಒಂದು ಮರದ ಹಣ್ಣನ್ನ ನೀವೇನ್ ಮಾಡ್ಬಾರ್ದು, ತಿನ್ಲೂಬಾರ್ದು, ಇದನ್ನ ಮುಟ್ಲೂಬಾರ್ದು. ಸೊ ಯು ಆರ್ ಎಟ್ ಫ್ರೀ ವಿಲ್ ಟು ಈಟ್ ಆಲ್ ದ ಫ್ರೂಟ್ಸ್. ಎಲ್ಲಾ ಹಣ್ಣುಗಳನ್ನ, ಬೇರೆ ಎಲ್ಲಾ ಮರದ ಹಣ್ಣುಗಳನ್ನ ನೀವು ತಿನ್ಬಹುದು. ಸಿ ಆ ಫ್ರೀ ವಿಲ್. ಸೊ ಆದ್ರೆ ಅವರು ಒಂದು ಪಕ್ಷ ಪಾಪ ಮಾಡಿದ್ರೆ ಏನ್ ಮಾಡಬಹುದು ಎಂಬಂತದ್ದು ದೇವರ ಆಲೋಚನೆಯಲ್ಲಿ. ಯಾಕಂದ್ರೆ ಆತನು ಸರ್ವಜ್ಞಾನಿಯಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸಂಪೂರ್ಣತೆ ಆತನಲ್ಲಿದೆ. ಈಗ ನಾವು ಕಷ್ಟ ಬಂದಾಗ ನಾವು ಏನೋ ಪರಿಹಾರವನ್ನ ಕಂಡು ಹಿಡಿಲಿಕ್ಕೆ ಹೋಗ್ತೇವೆ. ಆದ್ರೆ ನಮ್ಮ ದೇವರು ಕಷ್ಟ ಬರುವುದಕ್ಕೂ ಮೊದಲೇ ಅದಕ್ಕೆ ಒಂದು ಏನೋ ಒಂದು ವ್ಯವಸ್ಥೆಯನ್ನ ಮಾಡಿರ್ತಾರೆ. ಸೊ ಇದು ನಮ್ಗೆ ಗೊತ್ತಾಗಿರ್ಬೋದು. ಅರ್ಥ ಆಯ್ತಲ್ರ? ಸೊ ಇದ್ರಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಇದನ್ನ ಕೇಳ್ಬೋದು. ನಾವು ಇನ್ನೂ ಹೆಚ್ಚಾಗಿ ಇಲ್ಲಿ ನಮ್ಮ ಹಿರಿಯರುಗಳಿದ್ದಾರೆ, ಅವ್ರ ಮುಖಾಂತರ ಕೂಡ ನಾವು ತಿಳ್ಕೊಳ್ಳೋಣ. ಆದ್ರೆ ಇವತ್ತು ಇದು ಒಂದು ಇಂಟ್ರೊಡಕ್ಷನ್ ಪಾಠ ಆಗಿರೋದ್ರಿಂದ ನಾನು ಕೆಲವೊಂದು ವಿಚಾರಗಳನ್ನ ಹೇಳಿ ನಾನು ಮುಗಿಸ್ತೇನೆ. ಸೊ ಇದರಲ್ಲಿ ಫಿಲೋಮಿನನ್ಗೆ ಹೇಳ್ತಾ ಇದ್ದಾರೆ, ಇಲ್ಲಿ ನಾವು ನಿನ್ನ ಇದು ಇಲ್ಲದೆ ನಾನು ಏನನ್ನು ಕೂಡ ಮನಪೂರ್ವಕವಾಗಿಯೇ ಇರಬೇಕೆಂದು ಯೋಚಿಸಿ ನಿನ್ನ ಸಮ್ಮತಿ ಇಲ್ಲದೆ ಏನು ಮಾಡೋದಕ್ಕೂ ನನಗೆ ಇಷ್ಟವಿರುವುದಿಲ್ಲ. ಇವತ್ತು ದೇವರು ಕೂಡ ಹಾಗೇನೆ. ಯಾವತ್ತೂ ಕೂಡ ನೋಡಿ, ದೇವರು ಸಂದರ್ಭಗಳನ್ನ ತನ್ನಷ್ಟಕ್ಕೆ ತಾನೇ ತೆಗೆದುಕೊಳ್ಳೋದಿಲ್ಲ. ಸಲಹೆ ಕೊಡ್ತಾನೆ, ಸೂಚನೆ ಕೊಡ್ತಾನೆ. ಈಗ ಆಕಾನನು ಚಿನ್ನದ ಗಟ್ಟಿಯನ್ನ ಬ್ಯಾಬಿಲೋನಿಯರಿಗೆ ಸೇರಿರ್ತಕ್ಕಂಥದ್ದನ್ನ ಕದ್ಕೊಂಡು ಬರ್ಬೇಕೆಂಬುದು ದೇವರ ಆಲೋಚನೆ ಆಗಿತ್ತ? ಇಲ್ಲ. ಆದ್ರೆ ಅವ್ರಿಗೊಂದು ಸೂಚನೆ ಕೊಟ್ಟಿದ್ದಾನೆ. ಅಲ್ಲಿ ಬ್ಯಾಬಿಲೋನ್ ನಲ್ಲಿ ಸಾಕಷ್ಟು ಬಂಗಾರ ಇರುವಂತದ್ದು ಗೊತ್ತಾಗಿರೋದ್ರಿಂದ
ಹೇಳ್ತಾನೆ, ಅಲ್ಲಿಂದ ನೀವು ಯಾವ ವಸ್ತುಗಳನ್ನ ನೀವು ಏನ್ ಮಾಡಬಾರದು, ತಗೊಂಡ್ ಬರಬಾರದು. ನೋಡಿ, ಅದು ಸೂಚನೆ ಆಗಿತ್ತು. ಆ ಸೂಚನೆಯನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಆತನ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾದಂತ ಪ್ರಸಂಗ ಬಂತು. ಇವತ್ತು ಮನುಷ್ಯರಿಗಾದಂತ ಒಂದು ವಿಚಾರವು ಇದೇ ಆಗಿದೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಮುಂದಿನ ಎಲ್ಲಾ ವಿಚಾರಗಳು ಕೂಡ ನಮ್ಗೆ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತಂತ ನನ್ನ ಒಂದು ನನ್ನ ನಂಬಿಕೆ ಆಗಿದೆ. ಹಾಗಾಗಿ ಇನ್ನೊಂದು 2 ವಚನಗಳಿದೆ. ದಯಮಾಡಿ ರೋಮಾಪುರದವರಿಗೆ ಬರೆದಂತ ಪೌಲನ ಪತ್ರ, ರೋಮಾಪುರದವರಿಗೆ 7ನೇ ಅಧ್ಯಾಯ ವಚನ 21. 7ನೇ ಅಧ್ಯಾಯ ವಚನ 21. 7ನೇ ಅಧ್ಯಾಯ ವಚನ 21. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂಬ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ. ನೋಡ್ರಿ, ಇಲ್ಲಿ ಇವತ್ತು ನಾನು ಒಳ್ಳೇದನ್ನ ಮಾಡ್ಬೇಕಂತ ಇದ್ದೀನಿ, ಅದ್ರಲ್ಲಿ ಏನಾಗಿದೆ, ನನ್ನ ಅಂತರ್ಯದಲ್ಲಿ ಏನಾಗಿದೆ, ಬರೀ ಕೆಟ್ಟದ್ದೇ ಇರ್ತಕ್ಕಂಥದ್ದು ನನಗೆ ಗೋಚರ ಆಗ್ತಾ ಇದೆ. ಐ ವಾಂಟ್ ಟು ಡೂ ಗುಡ್ ಬಟ್ ದ ಫ್ಲೆಶ್, ಈ ಶರೀರದ ಒಂದು ಇದು ಏನು ಭಾವನೆ ಏನಿದೆ, ವೀಕ್ ಇದೆ, ಅಂದ್ರೆ ಬಲಹೀನವಾಗಿದೆ. ನಾನು ಒಳ್ಳೇದ್ ಮಾಡ್ಬೇಕಂತೀನಿ, ಆದ್ರೆ ಅಂತರ್ಯದಲ್ಲಿ ಪಾಪ ತುಂಬಿರ್ತಕ್ಕಂಥದ್ದಾಗಿರೋದ್ರಿಂದ ಅಥವಾ ಅದು ಒಳ್ಳೇದನ್ನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಹಾಗೇನೆ 16ನೇ ಅಧ್ಯಾಯ 25ನೇ ವಚನ ನೋಡ್ರಿ, 16-25. ಅದರಲ್ಲಿ ಇನ್ನೊಂದು ವಚನ ಇತ್ತು, ಅದನ್ನ ಹುಡುಕ್ತಾ ಇದ್ದೆ. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಓಕೆ, ಸೊ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ನೋಡಿ, ಆ ರಕ್ಷಣೆ ಯೋಜನೆ ನಮಗ್ ಗೊತ್ತಿಲ್ಲ. ಇವತ್ತೇನಾಗಿದೆ, ಅನೇಕ ಕ್ರೈಸ್ತರಿಗೆ ಮುಂದೆ ಸಂಭವಿಸುವಂತದ್ದು ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದ್ರೆ ಇವತ್ತಿನಷ್ಟೇ ಗೊತ್ತಿದೆ. ಆ ಎಂಡ್ ಪಾರ್ಟ್ ಗೊತ್ತಾಗ್ಬೇಕಾದ್ರೆ ಅದು ನಿಜವಾಗ್ಲೂ ದೇವರ ಒಂದು ವಿಶೇಷವಾದಂತ ಜ್ಞಾನ ನಮ್ಮಲ್ಲಿ ಇರ್ಬೇಕಾಗಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಅಬ್ರಹಾಮನಿಗೆ ಸ್ವಾಮಿ ಹೇಳ್ತಾನೆ, ನೀನು ಪ್ರೀತಿಸ್ತಕ್ಕಂಥ ನಿನ್ನ ಒಬ್ಬನೇ ಮಗನನ್ನ ನೀನೇನ್ ಮಾಡು, ಬಲಿ ಕೊಡು ಅಂತ ಹೇಳ್ತಾನೆ. ಆದ್ರೆ ಅಬ್ರಹಾಮನಿಗೆ ಚೆನ್ನಾಗ್ ಗೊತ್ತಿತ್ತು, ಇದನ್ನ ದೇವ್ರು ಕೊಟ್ಟಿದ್ದಾನೆ, ಆದ್ರೆ ಇದನ್ನ ದೇವ್ರು ತಿರುಗಿ ನನಗಿದನ್ನ ಕೊಡಬಹುದು, ಕೊಡಬಲ್ಲನು ಎಂಬುದಾಗಿ ಆತನ ಸರ್ವಶಕ್ತನಾಗಿರುವುದರಿಂದ, ಜ್ಞಾನವಂತನಾಗಿರುವುದರಿಂದ ನನಗೆ ಇನ್ನೊಬ್ಬ ಮಗನನ್ನ ಕೊಡಬಹುದು ಆತನು. ಯಾಕಂದ್ರೆ ಈ ಮುಪ್ಪಿನ ಕಾಲದಲ್ಲಿ ಈ ಮಗನನ್ನು ಕೊಟ್ಟಿದ್ದಾನೆ. ಈಗ ಆತನು ಕೇಳ್ತಾ ಇದ್ದಾನಂದ್ರೆ ನನಗೆ ಇನ್ನೊಂದು ಮಗನ ಕೊಡಬಹುದು ಆಲೋಚನೆ ಬಂದಿರಬೇಕು. ಅದಕ್ಕೆ ತಾನೇ ಆತನು ಯಾವ ಸಂಕೋಚವಿಲ್ಲದೆ ಏನ್ ಮಾಡ್ತಾನೆ, ಆ ಮಗನನ್ನ ಕೊಡ್ಲಿಕ್ಕೆ ಮುಂದೆ ಹೋಗ್ತಾನೆ. ಸೊ ಆ ದೈವಿಕವಾದಂತ ಏನೋ ಒಂದು ವಿಚಾರ ಆತನಲ್ಲಿ ಬರ್ತದೆ. ಹೌದು, ನನ್ನನ್ನ ದೇವ್ರು ಕೈ ಬಿಡೋದಿಲ್ಲ, ನನ್ನನ್ನು ಪ್ರೀತಿಸ್ತಾನೆ ದೇವ್ರು. ಮುಂದೆ ಮುಂದಾದವುಗಳನ್ನ ಆತನು ಯೋಚನೆ ಮಾಡ್ಲಿಕ್ಕೆ ಹೋದನು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಆತನ ನನ್ನ ಮಗನ ಸತ್ತೋದ್ರೂ ಕೂಡ ಆತನ ಬದುಕಿಸಬಲ್ಲನು ಎಂಬಂತ ಒಂದು ಆಲೋಚನೆ ಆತನಲ್ಲಿತ್ತು. ಒಂದು ದೇವರ ಒಂದು ಕುರಿಯನ್ನ ಕೊಡ್ತಾನೆ, ಅದು ಆತನ ಕನಸಲ್ಲಿ ಇರಲಿಲ್ಲ. ಆದ್ರೆ ದೇವರು ಹುಟ್ಟಿಸುವ ದೇವರಾಗಿದ್ರೆ ಮರು ಹುಟ್ಟಿಸುವಂತದ್ದು ದೇವರು ಗೊತ್ತಿದೆ. ಸೊ ಈ ಆಲೋಚನೆಯಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಮುಂದೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು ಈ ಪಾಠಗಳನ್ನ. ದಯಮಾಡಿ ಇವಾಗ ಇಲ್ಲಿ ನಾನು ನಿಲ್ಲಿಸ್ತೇನೆ, ಯಾಕಂದ್ರೆ ಇವತ್ತಿನ ಒಂದು ಈ ಶೀರ್ಷಿಕೆ ಅಡಿಯಲ್ಲಿ 3 ಭಾಗಗಳನ್ನ ನಾವು ಕಲಿತಾ ಇದ್ದೇವೆ. ಒಂದು ಸ್ವಪ್ರೇರಿತ ನಿರ್ಧಾರ ಮತ್ತು ಪ್ರೀತಿ ಹಾಗೂ ದೈವಿಕ ಏನಂತ ಹೇಳಿದ್ರು, ದೈವಿಕ ಅನುಗ್ರಹ ಎಂಬುದಾಗಿ. ಇಟ್ಸ್ ಅ ಪ್ರಾವಿಡೆನ್ಸ್. ಕೆಲವೊಂದು ಕಾಲಗಳಲ್ಲಿ ದೇವರು ಅನುಕೂಲ ಮಾಡ್ಕೊಡ್ತಾನೆ. ಅದನ್ನ ಹೇಗೆ ಅನುಕೂಲ ಮಾಡ್ಕೊಡ್ತಾನೋ ಗೊತ್ತಿಲ್ಲ ನಮ್ಗೆ. ಅದೇ ತಾನೇ ದೇವರ ಅನುಗ್ರಹ ಅಂತ ಹೇಳ್ತೀವಿ ನೋಡಿ.
ಇವತ್ತು ದೇವರು ನಮ್ಮನ್ನ ಅದ್ಭುತವಾಗಿ ಆತನ ನಡೆಸಬಲ್ಲನು, ಆತನು ಅದ್ಭುತವಾಗಿ ನಮ್ಮನ್ನ ನಡೆಸಬಲ್ಲನು ಎಂಬಂತದ್ದು ನಮ್ಮ ಆಲೋಚನೆಯಲ್ಲಿದ್ದಾಗ ಖಂಡಿತವಾಗ್ಲೂ ಕೂಡ ಮುಂದಿನ ಯೋಜನೆಗಳು ಬಹಳ ಸ್ಪಷ್ಟವಾಗಿ ನಮಗೆ ಕಾಣಿಸ್ತವೆ. ಅದಕ್ಕೆ ಇಬ್ರಿಯರಿಗೆ ಬರೆದಂತ ಪತ್ರದಲ್ಲಿ 11ನೇ ಅಧ್ಯಾಯದ 13ನೇ ವಚನ ಹೇಳ್ತದೆ, ಅವರು ದೂರದಿಂದ ನೋಡಿ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ಅಂತ ಹೇಳುತ್ತೆ. ನೋಡಿ, ಆ ಪದ ನನಗೆ ಬಹಳ ಇಷ್ಟ. ಯಾವಾಗ್ಲೂ ನಂಬಿಕೆಯುಳ್ಳವರಾಗಿ ಮೃತರಾದರು, ನಂಬಿಕೆಯಿಂದ ಅವರು ತೀರಿಕೊಂಡ್ರು. ನೋಡ್ಲಿಲ್ಲ, ಅದನ್ನ ದೂರದಿಂದ ನೋಡಿದ್ರು, ದೂರದಲ್ಲಿದೆ, ಅದನ್ನ ದೂರದಲ್ಲಿರುವುದನ್ನ ಅವರು ಕಾಣುವಂತವರಾದ್ರು. ಸೊ ಇವತ್ತು ಆ ಅನುಭವ ನಮ್ಮೆಲ್ಲರ ಜೀವಿತದಲ್ಲಿ ನಡೀಲಿ. ನಾವು ದೇವ್ರ ಮೇಲೆ ವಿಶ್ವಾಸ ಇಡೋಣ. ದೇವರು ಒಂದಾನೊಂದು ಕಾಲಕ್ಕೆ ಮನುಷ್ಯನು ಮಾಡಿರ್ತಕ್ಕಂಥ, ಮನುಷ್ಯನು ತೆಗೆದುಕೊಂಡಿರ್ತಕ್ಕಂಥ ಒಂದು ಸಣ್ಣ ತಪ್ಪಾದಂತ ನಿರ್ಧಾರದಿಂದ ಉಂಟಾಗಿರ್ತಕ್ಕಂಥ ಈ ಪಾಪ, ಈ ಈವಿಲ್ ಅಥವಾ ದುಷ್ಟತನ, ಇದನ್ನ ಸ್ವಾಮಿ ಹೇಗೋ ಮಾಡಿ ನಿರ್ಮೂಲ ಮಾಡ್ತಾನೆ. ಅದಕ್ಕೆ ನಮ್ಮ ಸಹಕಾರ ಬಹಳ ಅವಶ್ಯವಾಗಿದೆ. ಈಗ ನೋಡಿ, ಅಲ್ಲಿ ಪರ್ಷಿಯ ದೇಶದ ಒಬ್ಬ ಅರಸನು ಹೇಳ್ತಾ ಇದ್ದಾನೆ, ಯಾರಿಗೆ? ಎಜ್ರನಿಗೆ ಹೇಳ್ತಾ ಇದ್ದಾನೆ, ನೀವು ನಿಮ್ಗೆ ಯಾರ್ಯಾರಿಗೆ ನಿಮ್ಗೆ ಇಷ್ಟ ಇದೆಯೋ ನೀವೇನ್ ಮಾಡ್ರಿ, ಯೆರೂಸಲೇಮಿಗೆ ಹೋಗ್ರಿ. ಮನಸ್ಸುಳ್ಳವರು ನೀವೇನ್ ಮಾಡ್ರಿ, ನೀವು ಯೆರೂಸಲೇಮಿಗೆ ಹೋಗ್ಬೋದು. ಯಾರ್ಯಾರು ನೀವು ಇಲ್ಲೇ ಇರ್ಬೇಕು ಅಂತ ಇಷ್ಟಪಡ್ತೀರೋ ಇರ್ಬೋದು. ನೋಡಿ, ಆಪ್ಷನ್ ಕೊಡ್ತಾನೆ. ನೋಡಿ, ಅದು ಬಹಳ ಒಳ್ಳೆಯದಿದು. ಅದರಿಂದ ಪ್ರಿಯರೇ, ದೇವರು ಇವತ್ತು ನಮ್ಮನ್ನ ಪ್ರೇರೇಪಿಸಲಿ, ನಮ್ಮನ್ನ ನಡೆಸಲಿ. ನಾವು ಒಂದು ಒಳ್ಳೆ ದೇವರಿಗೆ ಸಹಕಾರವನ್ನ ನೀಡಿದ್ರೆ, ದೇವರಿಗೆ ನಾವು ಹೌದು ಸ್ವಾಮಿ, ನಮ್ಮನ್ನ ನೀನು ನಡೆಸಬಲ್ಲೆ, ನೀನು ಸರ್ವಶಕ್ತನಾಗಿದ್ದೀಯ, ಆತನ ಮೇಲೆ ನಂಬಿಕೆ ಇಟ್ಟು ನಾವು ಮುಂದೆ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲಾ ಕಾರ್ಯಗಳು ಕೂಡ ಉತ್ತಮವಾದಂತವುಗಳು ಆಗ್ತವೆ ಅಂತ ಹೇಳ್ತಾ ಮುಂದಿನ ಪಾಠಗಳಿಗೆ ನಾವು ಇನ್ನೂ ಹೋಗೋಣ. ಅಲ್ಲಿವರೆಗೂ ಇವತ್ತಿನ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ದೇವರಿಗೆ ಸ್ತೋತ್ರವಾಗಲಿ. ಉತ್ತಮವಾದಂತಹ ಪಾಠಕ್ಕಾಗಿ ಹಿರಿಯ ಬೋಧಕರಂತ ಪಾಸ್ಟರ್ ಸಾಲಮನ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಪಾಠದ ಕುರಿತಾಗಿ ಇನ್ನೂ ಅನೇಕ ಸಂಗತಿಗಳು ತಿಳಿಯ ಬಯಸಿದಲ್ಲಿ ಅಥವಾ ಇನ್ನು ತಿಳ್ಕೊಳ್ಳಬೇಕಾದ ಬಯಸಿದಲ್ಲಿ ಇದು ಸಮಯ. ಆ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ಹಲೋ, ಹೇಳಿ ಪಾಸ್ಟರ್. ಹೇಳಿ ಚಿನ್ನ ಸರ್. ಒಂದು ಪುಸ್ತಕ ಇದೆ ಕನ್ನಡದಲ್ಲಿ, ಹಾ, ದೇವರು ಅನ್ನೋ ಪುಸ್ತಕವನ್ನ ಎನ್ ಮೂರ್ತಿರಾವ್ ಅವರು ಬರೆದಿದ್ದಾರೆ. ಆ ಪುಸ್ತಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿದೆ, ಪ್ರಶಸ್ತಿ ದೊರಕಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಕೊಡುವಂತ ಒಂದು ಅವಾರ್ಡ್, ಒಂದು ಪ್ರಶಸ್ತಿ. ಅದು ದೇವರ ಬಗ್ಗೆ ವಿವರಿಸ್ತಾ ಹೋಗುತ್ತೆ. ಆ ಪುಸ್ತಕದಲ್ಲಿ ದೇವರ ಬಗ್ಗೆ ಎಲ್ಲವನ್ನೂ ವಿವರಿಸಿ, ಎಲ್ಲಾ ದೇವರುಗಳನ್ನ ಕಂಪೇರ್ ಮಾಡಿ ಎಲ್ಲವನ್ನೂ ನೋಡಿ ಕಡೆಗೆ ದೇವರು ಇಲ್ಲ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಟಂತ ವ್ಯಕ್ತಿ ಅವರು ಎನ್ ಮೂರ್ತಿರಾವ್ ಅವರು. ಒಂದ್ ವೇಳೆ ದೇವ್ರು ಇದ್ರೆ ಅದು ಯೇಸು ಕ್ರಿಸ್ತನ ಸ್ವಭಾವ ಇದ್ರೆ ಮಾತ್ರ ಅವನು ದೇವ್ರಾಗದ್ ಬಲ್ಲ, ಇಲ್ಲ ಅಂದ್ರೆ ಆಗ್ಲಿಕ್ಕಾಗಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬರ್ತಾರೆ. ದೇವರೇ ಇಲ್ಲ ಇದ್ದ ಪಕ್ಷದಲ್ಲಿ ಯೇಸು ಕ್ರಿಸ್ತನ ಸ್ವಭಾವ ಒಬ್ಬ ವ್ಯಕ್ತಿಗಿದ್ರೆ, ಆ ಗುಣ ನಡವಳಿಕೆ ಇದ್ರೆ ಮಾತ್ರ ಅವನು ದೇವರಾಗ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ದೇವ್ರು ಇಲ್ವೇ ಇಲ್ಲ ಅಂತ ಅವ್ರು ಪ್ರೂವ್ ಮಾಡ್ತಾ ಹೋಗ್ತಾರೆ. ಅವರು ಹೇಳಿದ ಮಾತುಗಳು ಬಹಳ ಚೆನ್ನಾಗಿದ್ರು ಸಹ ಅದನ್ನ ಓದ್ತಾ ದೇವರೇ ಇಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಒಬ್ಬ ವ್ಯಕ್ತಿ ಬಂದ್ಬಿಡ್ಬೇಕು, ಆ ರೀತಿ ಇದೆ. ಅವರು ಹೇಳಿದ್ದನ್ನ ನಾನು ನಂಬ್ಕೊಂಡು, ಇದೇ ಸೊಲೊಮನ್ ಪಾಸ್ಟರ್ ಅವರು ಮೈಸೂರಲ್ಲಿದ್ದಾಗ ನಾನು ನಿಜವಾಗಿಯೂ ಈ ಪ್ರಶ್ನೆನ ಹಾಕ್ಬಿಟ್ಟು, ದೇವರಲ್ಲಿ ನಾವು ನಂಬ್ಕೊಳ್ಳೋ ಅವಶ್ಯಕತೆನೆ ಬರೋದಿಲ್ಲ, ಯಾಕಂದ್ರೆ ದೇವ್ರಿಗೆ ಇವೆಲ್ಲ ಮೊದಲೇ ಗೊತ್ತಿದ್ರೆ ಇವನ್ನ ತಡಿಬೋದಾಗಿತ್ತು, ಸರ್ವಜ್ಞ ಆಗಿದ್ದ ಪಕ್ಷದಲ್ಲಿ ಅವನಿಗೆ ಯಾಕೆ ಇವನ್ನೆಲ್ಲ ತಡಿಲಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಪಾಸ್ಟರ್ ಅವರು ಅದನ್ನ ವಿವಾದ ಮಾಡಬಾರ್ದು ಅಂತ ಹೇಳಿ ಅದು ಸುಮ್ಮನೆ ಉಳಿದ್ರು. ಅದಕ್ಕೆ ಸಮಯನು ಮೀರೋಗಿತ್ತು. ಆದ್ರೆ ನನಗೆ ನಂತರದಲ್ಲಿ ಬೈಬಲ್ ಜ್ಞಾನ ಬಂದ್ಮೇಲೆ ಅದಕ್ಕೆ ಉತ್ತರ ತಿಳ್ಕೊಂಡೆ. ಏನಪ್ಪ ಇದು ಉತ್ತರ ಅಂದ್ರೆ, ಅವರು ಏನಂತ ಹೇಳ್ತಾರೆ,
ದೇವರು ಏಕಕಾಲದಲ್ಲಿ ಸರ್ವಶಕ್ತನೂ ಸರ್ವಜ್ಞನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಸರ್ವಜ್ಞ ಆಗಿದ್ದ ಪಕ್ಷದಲ್ಲಿ ಮುಂದೆ ಆಗೋದು ಅವನು ಗೊತ್ತಿರ್ತಿತ್ತು, ಅವನು ಅದನ್ನ ತಡಿಬಹುದಾಗಿತ್ತು. ಅವನಿಗೆ ಸರ್ವಶಕ್ತತೆ ಆವಾಗ ಓಕೆ ಅಂತ ಹೇಳ್ಬೋದಾಗಿತ್ತು. ಅವನ ಸರ್ವಶಕ್ತನಾಗಿದ್ದ ಪಕ್ಷದಲ್ಲಿ ಸರ್ವಜ್ಞನಾಗಿದ್ದಾಗ್ಯೂ ಸಹ ಅವನು ಸರ್ವಶಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮುಂದೆ ಆಗೋದು ಗೊತ್ತಿರುತ್ತೆ, ಅದೇ ತಡಿಲಾರ ಅನ್ನೋ ಒಂದು ಪಾಯಿಂಟ್ನವರು ಹೇಳ್ಬಿಟ್ರು. ಬಟ್ ಅದಕ್ಕೆಲ್ಲ ಉತ್ತರ ಇರೋದು ಬೈಬಲ್ ಏನಂದ್ರೆ, ಚಾಯ್ಸ್ ಫ್ರೀಡಮ್ ಆಫ್ ಚಾಯ್ಸ್ ದೇವ್ರು ಕೊಟ್ಟಿರೋದ್ರಿಂದ, ಒಂದು ಸ್ವಇಚ್ಛೆ ಮುಕ್ತವಾದ ನಮಗೆ ಆಯ್ಕೆ ಕೊಟ್ಟಿರೋದ್ರಿಂದ, ನಮ್ಮ ಮನಸ್ಸಿಗೆ ತೋರದನ್ನ ನಾವು ಮಾಡ್ಲಿಕ್ಕೆ ದೇವರು ನಮಗೆ ಸ್ವತಂತ್ರನಾಗಿ ಮಾಡಿರೋದ್ರಿಂದ, ಸ್ವಾಮಿ ಮುಂದೆ ಬರೋದನ್ನ ತಿಳ್ಕೊಂಡಿರ್ತಾನೋ ಹೊರತು ಅದನ್ನ ಆಲ್ಟರ್ ಮಾಡ್ಲಿಕ್ಕೆ ಹೋಗಲ್ಲ. ಇದು ಈ ಪಾಯಿಂಟ್ ಇವತ್ತು ನಾವು ಕಲ್ತ್ಕೋಬೇಕಾಗಿರೋದು. ಮುಂದೆ ಗೊತ್ತಿರ್ತದೆ ಸ್ವಾಮಿಗೆ ಏನಾಗುತ್ತೆ, ಯಾಕಂದ್ರೆ ಅವನು ಈಸ್ ಎ ಆಮ್ನಿಶೆಂಟ್ ಅಂತಂದ್ರೆ ಸರ್ವಜ್ಞಾನಿ. 3 ಕಾಲಗಳಲ್ಲಿ ಇರುವ ಜ್ಞಾನ ಅವನಲ್ಲಿದೆ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ 3 ಜ್ಞಾನವೂ ಅವನಲ್ಲಿ ಇರ್ತದೆ. ಆದ್ರೆ ಮೊದಲೇ ಆತನು ತಡೆಯಕ್ ಹೋಗಲ್ಲ. ಯಾಕಂತಂದ್ರೆ ಅವನು ಜ್ಞಾನಿಯಾಗಿ ಅದನ್ನ ಗ್ರಹಿಸ್ಕೊಂಡು ಇರ್ತಾನೆ, ಮುಂದೆ ಆಗೋದನ್ನ ಅವನು ತಿಳ್ಕೊಂಡಿರ್ತಾನೆ, ಆದ್ರೆ ಆಲ್ಟರ್ ಮಾಡ್ಲಿಕ್ಕೆ ಹೋಗಲ್ಲ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಬಲವಂತ ಪಡಿಸಿ ಹೀಗೆ ನೀನ್ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಪೂರ್ವಕವಾಗಿ ಅವನನ್ನ ನಡೆಸಕ್ ಹೋಗಲ್ಲ. ಅವನ್ ಏನ್ ಆಯ್ಕೆ ಮಾಡ್ತಾನೆ ಅದನ್ನ ಸ್ವಾಮಿ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಈ ಒಂದು ಪಾಯಿಂಟ್ ಗೊತ್ತಿಲ್ಲದೆ ನಾನು ಅವರ ಒಂದು ವಾದವನ್ನ ಕಡೆ ನಾನಿದ್ದೆ. ಇವಾಗ ಪಾಸ್ಟ್ರು ಹೇಳೋ 2 ಉದಾಹರಣೆಗಳಿವೆ. ಒಂದು ಯಜ್ಜನಲ್ಲಿ ಕೊಟ್ರು, ಇನ್ನೊಂದು ಫಿಲೋಮೆನಲ್ಲಿ ಕೊಟ್ರು. ಅದೇನಂದ್ರೆ, ಸ್ವಂತ ಮನಸ್ಸುಳ್ಳು ಉಳ್ಳವರು, ಇಚ್ಛೆ ಉಳ್ಳವರು ಮನಪೂರ್ವಕವಾಗಿ ಒಂದು ಆಯ್ಕೆ ಮಾಡ್ಲಿಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ಆತನು ಪ್ರೀತಿ ಸ್ವರೂಪನು. ಒಂದು ವೇಳೆ ಈ ಒಂದು ಆಯ್ಕೆ ಸ್ವತಂತ್ರ ಇಲ್ಲ ಅಂದಿದ್ರೆ ದೇವರ ಪ್ರೀತಿ ಸ್ವರೂಪನು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಅವನು ಬಲವಂತ ಪಡಿಸುವನು, ದಬ್ಬಾಳಿಕೆ ಮಾಡುವಂತವನು, ಬಲಾತ್ಕಾರಿ ಅಂತ ಹೇಳ್ಬೋದಾಗಿತ್ತು. ಈಗ ಪೂರ್ಣ ಸ್ವತಂತ್ರವನ್ನ ನಮ್ಗೆ ಕೊಟ್ಟಿರೋದ್ರಿಂದ ದೇವರು ಖಂಡಿತವಾಗಿಯೂ 100ಕ್ಕೆ 100 ಪ್ರೀತಿ ಸ್ವರೂಪಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾನೆ. ಅದನ್ನ ಪಾಸ್ಟ್ರು ಪೀಠಿಕೆಯಾಗಿ ಬಹಳ ಅಚ್ಚುಕಟ್ಟಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಈ ಒಂದು ಕೂಟದಲ್ಲಿ ಬಂದಿರೋರಿಗೆ ಈ ಒಂದು ವಿಷಯವನ್ನ ಅವರು ಸಮರ್ಥವಾಗಿ ಹೇಳ್ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರ ಈ ವಾರವೆಲ್ಲ ಪರಿಶುದ್ಧಾತ್ಮನ ಸಹಾಯದಿಂದ ಅವರು ನಡೆಸಲ್ಪಡಲಿ. ಪಾಠಗಳು ತುಂಬಾ ನಮಗೆ ಬೇಕಾದಂತಹ ಒಂದು ಸತ್ಯವನ್ನ ದೇವ್ರ ಸ್ವಾಮಿ ಹೇಳ್ಕೊಡ್ತಾ ಇದ್ದಾನೆ ಅವ್ರ ಮುಖಾಂತರ. ದೇವ್ರ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಪಾಸ್ಟರ್. ಇನ್ನೊಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಂತಿದ್ದೀನಿ. ಬೇಕಾದಷ್ಟು ಇದೆ ವಿಷಯಗಳು, ಆದ್ರೆ ಸಮಯ ನಾವು ಸಾಲೋದಿಲ್ಲ. ಓಕೆ, ಇದರಲ್ಲಿ ಎಸ್ತರ್ ಪುಸ್ತಕದಲ್ಲಿ 1ನೇ ಅಧ್ಯಾಯದ 8ನೇ ವಚನ ಕಾಣಿಸುತ್ತೆ ನೋಡಿ. ಅಲ್ಲಿ ಒಂದು ರಾಜಾಜ್ಞೆ ಇರುತ್ತೆ. ಏನಂದ್ರೆ ಮದ್ಯಪಾನ ಮಾಡ್ತಕ್ಕಂಥದ್ದು ರಾಜಾಜ್ಞೆ. ಆದ್ರೆ ಆ ರಾಜ ಏನ್ ಹೇಳ್ತಾನೆ ತನ್ನ ಸೇವಕರುಗಳಿಗೆ, ಯಾರ್ಯಾರು ಕುಡಿಬೇಕನ್ನಿಸ್ತಾರೋ ಅವ್ರಿಗೆ ಮದ್ಯಪಾನ ಮಾಡ್ತಕ್ಕಂಥವ್ರಿಗೆ ನೀವು ಕುಡಿ, ಆದ್ರೆ ಯಾರನ್ನು ಕೂಡ ಬಲವಂತ ಮಾಡ್ಬೇಡ್ರಿ ಅಂತ ಹೇಳ್ತಾನೆ ನೋಡಿ. ಇದೆ ಎಸ್ತರದಲ್ಲಿ ಇದೆ. ಹೌದು, 8ನೇ ವಚನ ಕಾಣಿಸುತ್ತೆ. ಹೌದು, ಅಲ್ಲಿ ಅವನು ಔತಣವನ್ನ ಏರ್ಪಡಿಸಿದಾಗ ಸುಮಾರು 6 ತಿಂಗಳ ಕಾಲ ಔತಣ ಏರ್ಪಡಿಸಿರ್ತಾನೆ. ಎಲ್ಲರಿಗೂ ಯಥೇಚ್ಛವಾಗಿ ಕೊಡ್ರಿ, ಆದ್ರೆ ಯಾರಿಗೂ ಬಲಾತ್ಕಾರ ಮಾಡ್ಬೇಡ್ರಿ, ಅವರವರ ಇಚ್ಛೆ ಅನುಸಾರವಾಗಿ ಅವ್ರು ಕುಡಿಬಹುದು ಅಂತ 8ನೇ ವಚನದಲ್ಲಿದೆ ಪಾಸ್ಟರ್. 7ನೇ ವಚನ ಅಂದ್ರೆ 7, 8, 8ರಲ್ಲಿ ಪಾನಪಾತ್ರೆಗಳು ಬಂಗಾರದವುಗಳು, ನಾನಾ ಆಕಾರದವುಗಳು ಆಗಿದ್ದವು. ರಾಜ ದ್ರಾಕ್ಷಾರಸವು ಅರಸರ ಔದಾರ್ಯಕ್ಕೆ ತಕ್ಕಂತೆ ಧಾರಾಳವಾಗಿತ್ತು. ಪಾನ ಮಾಡುವುದರಲ್ಲಿ ಯಾರಿಗೂ ಒತ್ತಾಯ ಮಾಡಬಾರದೆಂದು ಕ್ರಮವಿತ್ತು. ಪ್ರತಿಯೊಬ್ಬನಿಗೆ ಅವನವನ ಇಷ್ಟದಂತೆ ಕೊಡಬೇಕೆಂದು ತನ್ನ ಎಲ್ಲಾ ಮನೆ ವಾರ್ತೆಯವರಿಗೆ ಆಜ್ಞಾಪಿಸಿದ್ದನು. ನೋಡಿ, ಇಲ್ಲಿ ಅವ್ರಿಗೆ ಯಾರನ್ನು ಕೂಡ ಬಲವಂತ ಮಾಡೋದಿಲ್ಲ. ಇವತ್ತು ನಮ್ಮ ಹಿರಿಯರ ಚಿನ್ನಪ್ಪ ಅವ್ರು ಹೇಳ್ತಾರೆ, ಬಹಳ ಚೆನ್ನಾಗಿ ಅದನ್ನ ಹೇಳಿದ್ರು. ದೇವ್ರು ಯಾವತ್ತೂ ಕೂಡ ಗೊತ್ತಿದೆ ಆತನಿಗೆ, ಅದನ್ನ ಒಳ್ಳೇದ್ ಮಾಡೋ ಅಂತ ಬಲವಂತ ಮಾಡೋದಿಲ್ಲ, ಅಥವಾ ಕೆಟ್ಟದ್ ಮಾಡ್ಲಿ ಅಂತ ಬಲವಂತ ಮಾಡೋದಿಲ್ಲ. ಅದು ನಮ್ಮ ಮನಪೂರ್ವಕವಾಗಿ ತೀರ್ಮಾನಕ್ಕೆ ಬಿಟ್ಬಿಟ್ಟಿರ್ತಾರೆ. ಇವತ್ತು ನಮ್ಮ ಆಯ್ಕೆ ಮೇಲೆ ನಮ್ಮ ನಿರ್ಧಾರ. ಆದ್ರೆ ಒಂದನ್ನ ನಾವು ತಿಳ್ಕೊಳ್ಬೇಕು, ಯಾವತ್ತು ದೇವರು ಎಂತ ಒಳ್ಳೆ ವ್ಯಕ್ತಿ ಅಂತಂದ್ರೆ, ಒಳ್ಳೆ ಕಾರ್ಯವನ್ನ ಮಾಡ್ತಾನಂದ್ರೆ ಅದನ್ನ ಸೂಚನೆಗಳನ್ನ ಕೊಡ್ತಾನೆ. ಸೂಚನೆಗಳು ಕೊಡದೇನೆ ದೇವ್ರು ಯಾವತ್ತೂ ಕೂಡ
ಮಾಡ್ಲಿಕ್ಕೆ ಹೋಗುದಿಲ್ಲ. ನೀವು ಅದನ್ನ ನೋಡಿ ಯಾವತ್ತಾದ್ರೂ ಕೊಡಿ, ಯಾವತ್ತಿದ್ರು ಕೂಡ ನೀವು ನೋಡಿ ಅದನ್ನ ಒಂದು ಸೂಚನೆಯನ್ನು ಕೊಡ್ತಾನೆ. ಮೊದಲು ಇಂಥ ಸಂಭವಿಸ್ತದೆ ಅಂತ ಅಂದಾಗ ಅದಕ್ಕೆ ಒಂದು ಸಂಬಂಧಪಡ್ತಕ್ಕಂಥ ಒಂದು ಸೂಚನೆ ಏನಾದ್ರೂ ಗೊತ್ತಾಗುತ್ತೆ, ಎಚ್ಚರಿಕೆಯನ್ನು ಕೊಡ್ತಾನೆ. ಖಂಡಿತ ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ದೇವರು ಸರ್ವಜ್ಞಾನಿ ಅನ್ನೋದನ್ನ ಇದರಲ್ಲಿ ನಾವು ತಿಳ್ಕೊಳ್ಬೇಕು. ನಮಗ್ ಗೊತ್ತಿಲ್ಲ ಅದು, ಆದ್ರೆ ದೇವ್ರಿಗೆ ಖಂಡಿತವಾಗ್ಲೂ ಗೊತ್ತು. ಅದನ್ನ ಸೂಚನೆ ಕೊಡ್ತಾನೆ. ಈಗ ನಮಗ್ ಗೊತ್ತಿಲ್ಲ ಏನಾಗುತ್ತೋ, ಈಗ ನಾನು ಏನೋ ಇಂಥ ಪದಾರ್ಥವನ್ನ ತಿಂದ್ರೆ ನನಗೆ ಹಿಂಗಾಗತ್ತೆ ಅನ್ನೋದು ನನ್ಗೆ ಗೊತ್ತಿಲ್ಲ, ಅದನ್ನ ನಾನು ತಗೊಳ್ತೀನಿ. ದೇವ್ರಿಗೆ ಗೊತ್ತಿರುತ್ತೆ, ಮುಂಚೆನೆ ತಿಳಿಸ್ತಾನೆ, ಸೂಚನೆಯನ್ನು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡ್ತಾನೆ. ಥ್ಯಾಂಕ್ ಯು ಪಾಸ್ಟರ್. ಬೋಧಕರೇ ವಂದನೆಗಳು. ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನು ನಡೆಸಿಕೊಟ್ಟಕ್ಕಾಗಿ ತಮಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಆ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ಇದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ರಾಮಸ್ವಾಮಿ ಅವ್ರಿಗೆ ಕಾಲು ಇನ್ಫೆಕ್ಷನ್ ಆಗಿರುವಂತದ್ರಿಂದ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ರಂಗಸ್ವಾಮಿ ಕಲಿಯೂರು, ರಂಗಸ್ವಾಮಿ ಅವರ ಕಾಲಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. KP ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸಹೋದರಿ ರಾಜೇಶ್ವರಿ ಅವರು ಇದ್ದಾರಾ? ಎಸ್ ಪಾಸ್ಟರ್, ಐ ಆರ್ ಪಾಸ್ಟರ್, ಇದ್ದೀನಿ ಪಾಸ್ಟರ್. ಓಕೆ, ಪ್ರಾರ್ಥನೆ ಮಾಡಿ. ಇನ್ನು ಯಾರಾದ್ರೂ ಪ್ರಾರ್ಥನೆ? ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್ ಲೋಕೇಶ್ ಅಂಕಲ್ ಅವ್ರು ಹೇಳಿ. ನನಗೂ ಮತ್ತೆ ನಮ್ಮ ಮೇಡಮ್ ಅವರಿಗೆ ಪ್ರಾರ್ಥನೆ ಮಾಡಿ. ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಓಕೆ, ರವಿ ಬಳ್ಳಾರಿಗೋಸ್ಕರ, ಲೋಕೇಶ್ ಅಂಕಲ್ ಅವ್ರಿಗೋಸ್ಕರ ಮತ್ತು ಚಿನ್ನಪ್ಪರ ಒಂದು ಹೆಸರು ಹೇಳಿದ್ರು, ಅವ್ರ ಹೆಸರು ರಂಗಸ್ವಾಮಿ ಅಂತ. ಸರಿ ಪಾಸ್ಟರ್. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಪರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಕರ್ತನೆ. ಈ ಸಬ್ಬ ದಿನವನ್ನು ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿ ಕ್ಷೇಮವಾಗಿ ಕಳೀಲಿಕ್ಕೆ ಅವಕಾಶ ಮಾಡಿದ್ವಿ. ಸ್ತೋತ್ರ ತಂದೆಯಾದ ದೇವರೇ, ನೀನು ಅದ್ಭುತ ದೇವರು, ಆಲೋಚನಾ ಕರ್ತನು, ಸಮಾಧಾನ ಪ್ರಭು, ನಿತ್ಯನಾದ ತಂದೆ. ನಿನ್ ಘನವಳ ನಾಮಕ್ಕೆ ಕೋಟ್ಯಾನು ಕೋಟಿ ಸ್ತೋತ್ರ ಘನಮಾನ ಸಲ್ಲಿಸ್ತೇವೆ ದೇವರೇ. ಸ್ವಾಮಿ, ನಾವೆಲ್ಲ ಅಂತ್ಯ ದಿನಮಾನಗಳಲ್ಲಿದ್ದೇವೆ. ಸೈತಾನನು ಗರ್ಜಿಸ ಸಿಂಹದೋಪಾದಿಯಲ್ಲಿ ಯಾರನ್ನು ನುಗ್ಗಲಿ ಎಂಬುದಾಗಿ ಅನೇಕ ರೀತಿಯ ಬಲೆ ಬೀಸಿರುವಾಗ ನೀನು ಸರ್ವಶಕ್ತನಾಗಿದ್ದೀನಿ. ನಿನ್ನ ಮಕ್ಕಳಿಗೆ ಎಚ್ಚರಿಕೆ, ಈ ಸಂದೇಶ ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆಯಿಂದ ಕಲಿತಕ್ಕಂತ ಪಾಠದ ಮುಖಾಂತರ ಬಲಪಡಿಸುವಂತ ದೇವರಾಗಿದ್ದಿ ತಂದೆ. ಬಳಲಿ ಹೋಗಿ ಬೆಂಡಾದವರಿಗೆ ಬಲ ಕೊಡುವ ದೇವರು ನೀನಿದ್ದಿ. ಪ್ರೀತಿ, ಕೃಪೆ, ಶಾಂತಿ, ಸಮಾಧಾನದಲ್ಲಿ ಬದುಕಲಿಕ್ಕೆ ನಿನ್ನ ವಾಕ್ಯ ಎಂಬ ಖಡ್ಗವನ್ನು ಇಟ್ಟಿದ್ದಿ ದೇವ್ರೆ. ನಿನಗೆ ಸ್ತೋತ್ರ ಹೇಳುತ್ತೇವೆ. ನಿನ್ನ ವಾಕ್ಯ ಇಬ್ಬಾಯಿಗತ್ತಿಗಿಂತ ಹದವಾದದ್ದು, ಕೀಲು ಮಜ್ಜಿಗಳನ್ನು ಸಡಿಲು ಮಾಡುವಂತ ಶಕ್ತಿ ನಿನ್ನ ವಾಕ್ಯ ಕೊಂಟು ಸ್ವಾಮಿ. ತಂದೆ ಆದ ದೇವರೇ, ಯೆಹೋವನನ್ನು ಬಿಟ್ಟವರೇ ನಿಮ್ಮನ್ನು ಹರಿದು ಬಿಟ್ಟೆನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ದೀನತೆಯಿಂದ ಸ್ವಾಮಿ ಪಶ್ಚಾತ್ತಾಪದಿಂದ ಬಂದಿರತಕ್ಕಂತ ಆ ಒಬ್ಬ ಪಾಪಿಯನ್ನು ಇವತ್ತೇ ನನ್ನ ಸಂಗಡ ನೀ ಪರದೇಶದಲ್ಲಿ ಅಂತ ಹೇಳಿದ್ದಿ ಪ್ರಭುವೆ. ಇಂಥ ಒಂದು ತ್ಯಾಗಮಯನಾದಂತ ದೇವರು ನೀನು ಸ್ವಾಮಿ. ಮನಸ್ಸು ಹೃದಯಗಳನ್ನು ಪರೀಕ್ಷಿಸುವಂತ ದೇವರು ದೇವ. ಈ ಲೋಕದ ಆಡಂಬರದಲ್ಲಿ ಸ್ವಾಮಿ ಕಣ್ಣಿಗೆ ಸ್ವಾಮಿ ಪಾಪವೆಂಬ ಆ ಒಂದು ಪರೆ ಬಂದು ಯಾವುದನ್ನು ಸ್ವಾಮಿ ತಪ್ಪಿನ ಅರಿವು ಇಲ್ಲದೆ ಬದುಕುವಂತ ಆತ್ಮಗಳಿಗೆ ನೀನು ಸರ್ವಶಕ್ತನಾಗಿದ್ದಿ ಪ್ರಭು. ಕರ್ತನೆ, ಪಾಪದ ಒಂದು ಲೋಕದಿಂದ ಹೊರಬಂದು ನಿನ್ನನ್ನು ಕಂಡುಕೊಂಡು ನಿನ್ನ ಮಕ್ಕಳಾಗಿ ಬದುಕುವಂತ ಶಕ್ತಿ ನೀಡಿ ನಡೆಸು ಪ್ರಭುವೆ. ತಂದೆಯಾದ ದೇವರೇ, ನೀನು ಇವತ್ತು ಪಾಸ್ಟರ್ ST ಸಲ್ಮನ್ ಅವರ ಮುಖಾಂತರ ಕೊಟ್ಟ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಸೇರಿ ಬಂದಿರ್ತಕ್ಕಂಥ ಎಲ್ಲಾ ಕುಟುಂಬಗಳಿಗಾಗಿ ಸ್ತೋತ್ರ. ಬೋಧಕರ ವರ್ಗದವರನ್ನು, ಹಿರಿಕರನ್ನು ಸ್ವಾಮಿ, ಎಲ್ಲಾ ಕುಟುಂಬದವರನ್ನು ಹೆಸರೆಸರಾಗಿ ಕಾಪಾಡಪ್ಪ ರಕ್ಷಕ. ವಿಶೇಷವಾಗಿ ಸ್ವಾಮಿ ರಂಗಸ್ವಾಮಿ ಅವರಿಗಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ಅವರ ಯಾವ ಸಮಸ್ಯೆ ಎದುರಿಸ್ತಿದ್ದಾರೆ ಎಂಬುದು ನಾವು ಬಲ್ಲವರಲ್ಲ, ಆದ್ರೆ ನೀನು ಸರ್ವಶಕ್ತನಾಗಿದ್ದಿ. ಸರ್ವವು ಬಲ್ಲಂತ ಸರ್ವಶಕ್ತನೇ, ಅವರ ಸಮಸ್ಯೆಯಿಂದ ಹೊರ ಬರ್ಲಿಕ್ಕೆ ನಿನ್ನ ಸಹಾಯ ಕೊಡು. ಅನಾರೋಗ್ಯದಲ್ಲಿರುವುದಾದರೆ, ಸಾಲದ ಬಾಧೆಯಲ್ಲಿರುವುದಾದರೆ ಸ್ವಾಮಿ, ಕೌಟುಂಬಿಕ ಜೀವಿತದಲ್ಲಿ ಸಮಸ್ಯೆ ಇರುವುದಾದ್ರೆ ಬಿಡಿಸಿ ಕಾಪಾಡು ಕರ್ತನೆ. ತಂದೆ, ನೀನು ಪ್ರಾರ್ಥನೆ ಕೇಳುವ ದೇವರಾಗಿದ್ದಿ ಸ್ವಾಮಿ. ಕರುಣಿಸುವ ದೇವರಾಗಿದ್ದಿ, ಕಣ್ಣೀರನ್ನು ಒರೆಸುವ ದೇವರಾಗಿದ್ದಿ, ಮನ ಮರುಗುವ ದೇವರು ನೀನಿದ್ದಿ ಸ್ವಾಮಿ.
ನೀನು ಬಿಡಿಸಿ ಕಾಪಾಡು ಪ್ರಭುವೆ. ಲೋಕೇಶ್ ಅಂಕಲ್ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ಅವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯ ಕೊಟ್ಟು ನಡೆಸು ಸ್ವಾಮಿ. ತಂದೆ, ಅವರ ನಿನ್ನಲ್ಲಿಟ್ಟಿರೋ ಭಕ್ತಿಗಾಗಿ ಸ್ವಾಮಿ ನಿನ್ ಸ್ತೋತ್ರ ಹೇಳುತ್ತೇವೆ. ನಿನ್ನಲ್ಲಿಟ್ಟಿರೋ ನಂಬಿಕೆಗಾಗಿ ಸ್ತೋತ್ರ ಹೇಳುತ್ತೇವೆ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥಪಡಿಸುವಂತದ್ದಾಗಿದೆ ಎಂಬುದಾಗಿ ನಂಬಿದ್ದೇವೆ ಕರ್ತನೆ. ನಮ್ಮ ಪಾಪಗಳನ್ನು ಮನ್ನಿಸಿ ಪ್ರಾರ್ಥನೆ ಕೇಳು ಪ್ರಭುವೆ. ದೇವಾ, ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ರವಿ ಬಳ್ಳವರಿಗೆ ಪ್ರಾರ್ಥಿಸ್ತೇನೆ. ಅವ್ರಿಗಿರುವ ಸಮಸ್ಯೆ ನೀನು ಬಿಡಿಸಿ ಕಾಪಾಡು ಪ್ರಭುವೆ. ಆ ಸಮಸ್ಯೆಯಿಂದ ಹೊರಬರುವಂತೆ ನೀನು ಅವರನ್ನು ಕಾಪಾಡು ಕರ್ತನೆ. ತಂದೆಯಾದ ದೇವರೇ ಸ್ವಾಮಿ, ವಿಶೇಷವಾಗಿ ಸ್ವಾಮಿ ಪ್ರೇಮನಾಥ್ ಕೋಲ್ಕರ್ ಬ್ರದರ್ ಅವರ ಕುಟುಂಬಕ್ಕಾಗಿ ಸ್ವಾಮಿ ವಿಕ್ರಮ್ಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ಆ ಕುಟುಂಬಕ್ಕೆ ಇರ್ತಕ್ಕಂತ ಕಾಯಿಲೆ ಸಮಸ್ಯೆ ದೂರ ಮಾಡು ಪ್ರಭುವೆ. ಮತ್ತು ವಿಶೇಷವಾಗಿ ಸ್ವಾಮಿ ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಮ್ಮ ಬೋಧಕರಾದಂತ ಎಂ ರಾಜು ಅವರಿಗಾಗಿ ಪ್ರಾರ್ಥಿಸ್ತೇವೆ. ಆ ಒಂದು ಕೂಟವನ್ನು ನಡ್ಸ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಬಲ, ಶಕ್ತಿ, ಸಾಮರ್ಥ್ಯ ನೀಡು, ಬೇಕಾದ ಸಹಾಯ ಕೊಡು ಸ್ವಾಮಿ. ಈ ಸ್ವಾಮಿ ಅನೇಕರು ಬೆಳಕಿನ ಮಾರ್ಗಕ್ಕೆ ಬರುವಂತೆ ನೀನ್ ಸಹಾಯ ಮಾಡು ಪ್ರಭು. ಈ ರಾತ್ರಿ ಸ್ವಾಮಿ ಮತ್ತೊಂದು ಆವರ್ತಿ ದೇವರೇ, ನಾವೆಲ್ಲರೂ ಒಂದು ಕುಟುಂಬವಾಗಿ ಪ್ರಾರ್ಥನೆ ಮೂಲಕ ಸ್ವಾಮಿ ಒಬ್ಬರಿಗೋಸ್ಕರ ಪ್ರಾರ್ಥಿಸುತ್ತಾ ಕಷ್ಟ ವೇದನೆಗಳಲ್ಲಿ ಇರುವವರಿಗಾಗಿ ಮೊರೆ ಇಡುತ್ತಾ ಜೀವಿಸ್ಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಪ್ರಭು ರಕ್ಷಕನೇ, ವಾಕ್ಯ ಹೇಳುತ್ತದೆ, ಮೈಲಿಗೆ ಆಗುವನು ಇನ್ನು ಮೈಲಿಗೆ ಆಗಲಿ, ನೀತಿವಂತವನು ಇನ್ನು ನೀತಿವಂತನಾಗಲಿ, ಆದರೆ ನಾನು ಅವನವನ ನಡತೆಗೆ ತಕ್ಕಂತ ಪ್ರತಿಫಲನ ಕೊಡುತ್ತೆ ಅಂತ ಹೇಳಿದೆ ದೇವರೇ. ಅದಕ್ಕಾಗಿ ನಾವು ಕಾದು ತಾಳ್ಮೆಯಿಂದ, ಯೋಬನು ಯಾವ ರೀತಿ ತಾಳ್ಮೆಯಿಂದ ಎಷ್ಟೇ ಕಷ್ಟ ಬಂದರೂ ಸಹಿಸಿಕೊಂಡು ಬದುಕಿ ನೀತಿವಂತನೆಂಬ ಯಥಾರ್ಥ ಜೀವನವನ್ನು ಮಾಡಿ ತೋರಿಸ್ತನೋ ಅಂತ ಜೀವನ ಮಾಡ್ಲಿಕ್ಕೆ ನಮಗ್ ಶಕ್ತಿ ಕೊಡು, ಬಲ ಕೊಡು, ನಿನ್ನ ಕೃಪೆ ಅನುಗ್ರಹಿಸಿಕೊಡು ಸ್ವಾಮಿ. ನಮ್ಮೆಲ್ಲರ ಕುಟುಂಬಗಳ ಮೇಲೆ ನಿನ್ನ ಕೃಪೆ ಇರ್ಲಿ ಸ್ವಾಮಿ. ದೇವ ಮತ್ತೊಂದು ಸ್ವಾಮಿ ರಾತ್ರಿ ನಾವು ಕೂಟ ಮುಗಿಸ್ಕೊಂಡು ನಮ್ಮ ಕುಟುಂಬದಲ್ಲಿ ನಾವು ಅನ್ನಹಾರ ತಿಂದು ಸುಖವಾದ ನಿದ್ರೆಗೈಲಿಕ್ಕೆ ನಿನ್ನ ಸಹಾಯ ಕೊಡು. ಪ್ರತಿಯೊಂದಕ್ಕೂ ನಿನ್ನ ಸಹಾಯ ಬೇಕು. ಬೀದರ್ ಪ್ರಾಂತ್ಯಕ್ಕಾಗಿ ಪ್ರಾರ್ಥಿಸ್ತೇನೆ ದೇವ್ರೆ. ನಮ್ಮ ಶಾಲೆಯ ಪರಿಸ್ಥಿತಿ ನೀನು ಬಲವನ್ನಾಗಿದ್ದಿ ಕರ್ತನಾದ ದೇವರೇ. ಕಡು ಬಡು ಮಕ್ಕಳಿಗೆ ವಿದ್ಯೆ ಕೊಡುವಾಗ ಆ ಬಡತನದಿಂದ ಓದ್ಲಿಕ್ಕೆ ಬಂದಿರೋ ಮಕ್ಕಳಿಗೆ ಬೇಕಾದ ಸಹಾಯ ಕೊಡು ಸ್ವಾಮಿ. ಫೀಸ್ ಬರ್ಸ್ಲಿಕ್ಕೆ ಆಗ್ತಾ ಇಲ್ಲ ಪೇರೆಂಟ್ಸ್ ಗಳಿಗೆ ಸ್ವಾಮಿ, ಅವ್ರಿಗೆ ನೀನು ಶಕ್ತಿ ಕೊಡು ಸ್ವಾಮಿ. ಇಲ್ಲಿ ಒಂದು ರಿಫಾರ್ಮೇಶನ್ ಆಗ್ಲಿಕ್ಕೆ ನಿನ್ ಸಹಾಯ ಕೊಡು ಸ್ವಾಮಿ. ಪ್ರಭುವೆ, ಇನ್ನು ಅನೇಕ ವಿಷಯಗಳಿಗಾಗಿ ನಿನ್ನಲ್ಲಿ ಅಂಗಳಾಸ್ತೇವೆ, ಆದರೆ ನೀನು ಶಕ್ತನಾಗಿದ್ದಿ. ನಿನ್ನ ಕೃಪೆ ಅನುಗ್ರಹಿಸಿ ಕಾಪಾಡ್ತಾ ಮಹಿಮೆ ಅಂತ ಬರ್ತೆ ಅಂತೇಳಿ ನಿನ್ನ ಪವಿತ್ರವಾದ ನಾಮದಲ್ಲಿ ದಿನಳಾಗಿ ಅಡ್ಡ ಬೇಡ್ತೇನೆ ಸ್ವಾಮಿ. ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವ್ರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸಿಕ್ಕಿಸುವುದಕ್ಕೆ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ. ಆಮೆನ್. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡಬೇಕೆಂಬುದಾಗಿ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಅನ್ಯೋನ್ಯತೆ, ಐಕ್ಯತೆ, ಆತನ ಸಹವಾಸವು ಹಾಗೂ ಆತನ ಪ್ರಸನ್ನತೆಯು ನಮ್ಮೆಲ್ಲರ ಮೇಲೆ ಮತ್ತು ಝೂಮ್ ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬರ ಮಕ್ಕಳ ಮೇಲೆಯೂ ನಿನ್ನ ಆತ್ಮವು ಇಂದು ಎಂದೆಂದು ಸದಾಕಾಲ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮವನ್ನ ಆಶೀರ್ವಾದದಾಯಕವಾಗಿ ಕರ್ತನು ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಕೂಡಿ ಬಂದಂತ ಎಲ್ಲಾ ದೇವರ ಮಂದಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಆರಂಭದ ಪ್ರಾರ್ಥನೆ ಮಾಡಿದಂತ ಹಿರಿಯರಿಗೂ ಮತ್ತು ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿಗೂ ಈ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಸಹೋದರಿ ರಾಜೇಶ್ವರಿ ಅವರಿಗೂ ಈ ದಿನದ ಪಾಠವನ್ನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಂತ ಹಿರಿಯ ಬದುಕಂತ ಪಾಠ ಸಾಲ್ಮನ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ದಿನನಿತ್ಯವೂ ಕರ್ತನ ಕೃಪಾ ಸನ್ನಿಧಾನಕ್ಕೆ ಬಂದು ಆತನ ಸನ್ನಿಧಾನದಲ್ಲಿ ನಾವು ಆತನ ಬಗ್ಗೆ ಇನ್ನೂ ಹೆಚ್ಚು ತಿಳಿದುಕೊಂಡು ಆತನಿಗೆ ಮಹಿಮೆ ಉಂಟಾಗುವಂತೆ ಜೀವಿಸಲು ದೇವರು ನಮ್ಮನ್ನ ನಡೆಸಲಿ.
ಈ ರಾತ್ರಿ ನಮ್ಮೆಲ್ಲರಿಗೂ ಆರೋಗ್ಯ ಸುಕ್ಷೇಮ ಸಮಾಧಾನಗಳನ್ನು ಕೊಟ್ಟು ಸುಖ ನಿದ್ರೆಯನ್ನು ಅನುಗ್ರಹಿಸಿ ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಂತೆಯೂ ನಾಳಿನ ದಿನವನ್ನ ಆತನ ಘನತೆಗಾಗಿ ಕಳೆಯುವಂತೆಯೂ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲೆಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಪಾಸ್ಟರ್. ಸೊಲೊಮನ್ ಪಾಸ್ಟರ್, ಧನ್ಯವಾದಗಳು. ಒಳ್ಳೆ ವಾಕ್ಯ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ಕೂಟದಲ್ಲಿ ಸೇರಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ತಿಳಿಸಿ ಶುಭರಾತ್ರಿ. ದೇವರು ಎಲ್ಲರನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಬ್ರದರ್ ಲೋಕೇಶ್. ಥ್ಯಾಂಕ್ ಯು ಸರ್. ಹಾ, ಒಳ್ಳೆ. ಥ್ಯಾಂಕ್ ಯು. ಗುಡ್ ನೈಟ್ ಪಾಸ್ಟರ್. ಗುಡ್ ನೈಟ್. Okay. ಗುಡ್ ನೈಟ್. ಗುಡ್ ನೈಟ್. ಒಳ್ಳೆಯ ಹಾಡನ್ನ ಹಾಡಿದ್ದಾರೆ ಸಿಸ್ಟರ್, ಅವ್ರಿಗೆ ಥ್ಯಾಂಕ್ಸ್. ರಾಜೇಶ್ವರಿ ಸಿಸ್ಟರ್ ಒಳ್ಳೆ ಪ್ರಾರ್ಥನೆ. ಬ್ರದರ್, ದೇವರಿಗೆ ಮಹಿಮೆ ಆಗ್ಲಿ.